ಕೃಷ್ಣೌ ಬಲ ಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ ಸಕಲ ವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಅಂತ. ಈ ಗ್ರಂಥದಿಂದ ವೇದ್ಯವಾದದ್ದು ವಾಸ್ತವ ವಸ್ತು, ನಿರ್ದೋಷ ಗುಣಪರಿಪೂರ್ಣನಾದಂತಹ ಭಗವಂತ. ಸರಿ, ವೇದ್ಯವಾದದ್ದು ಅರ್ಥ ಆಯಿತು. ಒಂದು ನಿಷ್ಕಲ್ಮಷವಾದ ಧರ್ಮ, ಆ ಧರ್ಮಮಯ ಅಂತ ಅನಿಸಿದಂತಹ ಭಗವಂತ ನಾರಾಯಣ ಶ್ರೀಮದ್ಭಾಗವತದ ವೇದ್ಯ ವಸ್ತು. ಫಲ ಏನು? ನಮಗೆ ಫಲಾಧ್ಯಾಯ ಪ್ರಮುಖ. ಯಾವತ್ತೂ ಬ್ರಹ್ಮಸೂತ್ರ ಭಾಷ್ಯ ಪಾಠ ಮಾಡುವವರು ಮೊದಲು ಶುರು ಮಾಡುವುದು 4ನೇ ಅಧ್ಯಾಯದಿಂದ. ಯಾಕಂದ್ರೆ ಅಲ್ಲಿ ಫಲಾಧ್ಯಾಯ, ಮೊದಲು ಫಲ ಸಿಕ್ಕಿದ್ರೆ ಆಮೇಲೆ ಎಲ್ಲ ಓದಲಿಕ್ಕೆ ಸುಲಭ ಆಗ್ತದೆ ಅಂತ. ಇಡೀ ಬ್ರಹ್ಮಸೂತ್ರಕ್ಕೆ ಏನು ಫಲ, ಇಡೀ ಭಾಗವತಕ್ಕೆ ಏನು ಫಲ ಅಂತ ಒಂದು ವಿಚಾರ ಮಾಡಿದರೆ 2 ಶಬ್ದಗಳನ್ನು ವ್ಯಾಸರು ಹೇಳ್ತಾರೆ. ಒಂದು ಶಿವದಂ ತಾಪತ್ರಯೋನ್ಮೂಲನಂ ಅಂತ 2 ಶಬ್ದಗಳು. ಶಿವ ಅಂದ್ರೆ ಮಂಗಳ, ಇದು ಮಂಗಳವನ್ನು ಉಂಟು ಮಾಡುವಂತಹದ್ದು ಅಂತ ಒಂದು ಫಲ. ತಾಪತ್ರಯೋನ್ಮೂಲನ ಅಂದ್ರೆ ಅನಿಷ್ಟವನ್ನು ಪರಿಹಾರ ಮಾಡುವಂತಹದ್ದು ಅಂತ ಮತ್ತೊಂದು ಫಲ. ತಾಪತ್ರಯ ಅಂತ ಹೇಳಿದ್ರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವ 3 ಬಗೆಯದ್ದಾದ ದುಃಖಗಳನ್ನು ತಾಪತ್ರಯ ಅಂತ ಕರೀತಾರೆ. 3 ಬಗೆಯದ್ದಾದ ತಾಪ, 3 ಬಗೆಯದ್ದಾದ ದುಃಖ, 3 ಬಗೆಯದ್ದಾದಂತಹ ಕ್ಲೇಶ ಅಂತ ಅರ್ಥ. ಆಧ್ಯಾತ್ಮಿಕವಾದ ತಾಪ ಅಂತ ಹೇಳಿದ್ರೆ ಬಾಹ್ಯ ನಿಮಿತ್ತದಿಂದ ಬಂದದ್ದಲ್ಲ, ಒಳ ನಿಮಿತ್ತಗಳಿಂದ ಬಂದದ್ದು. ಇದನ್ನು ಸುಶ್ರುತ ಸಂಹಿತೆಯಲ್ಲಿ ಸುಶ್ರುತ ತುಂಬಾ ವಿಸ್ತಾರವಾಗಿ ಬಿಡಿಸಿದ್ದಾನೆ. ಒಂದು ತಾಪತ್ರಯದ ಬಗ್ಗೆ ಹೇಳುವ ಒಂದು ಅಧ್ಯಾಯ ಇದೆ ಸುಶ್ರುತ ಸಂಹಿತೆಯಲ್ಲಿ. ಅಂದ್ರೆ ತಾಪ ಯಾವುದು, ಆಧ್ಯಾತ್ಮಿಕ ತಾಪ ಅಂತ ಯಾವುದನ್ನು ಕರಿತೇವೆ? ಯಾವುದಕ್ಕೆ ಹೊರಗಿನ ನಿಮಿತ್ತ ಇಲ್ಲವೋ, ಒಳಗಿನ ನಿಮಿತ್ತದಿಂದಲೇ ಉಂಟಾದ ಸಮಸ್ಯೆಯೋ ಅದನ್ನು ಆಧ್ಯಾತ್ಮಿಕ. ಇಲ್ಲಿ ಆತ್ಮ ಶಬ್ದಕ್ಕೆ ದೇಹ ಅಂತಲೂ ಅರ್ಥ, ಆತ್ಮ ಶಬ್ದಕ್ಕೆ ಆತ್ಮ ಅಂತಲೂ ಅರ್ಥ. ಯಾವುದು? ಜ್ವರಾದಿಗಳು, ಅನೇಕ ರೋಗಗಳು ಕಫವಾತ ಪಿತ್ತಗಳ ವೈಷಮ್ಯದಿಂದ ಉಂಟಾಗೋದು. ಕಫ, ವಾತ, ಪಿತ್ತ ಈ ದೋಷ ಸಾಮ್ಯ ಇದ್ರೆ ಮನುಷ್ಯ ಆರೋಗ್ಯಶಾಲಿಯಾಗಿರ್ತಾನೆ. ರೋಗಸ್ತು ದೋಷ ವೈಷಮ್ಯಂ, ದೋಷ ಸಾಮ್ಯಂ ಅರೋಗಿತ. ದೋಷ ಅಂತ ಹೇಳಿದ್ರೆ ಧಾತು ಯಾವುದು? ಕಫ, ವಾತ, ಪಿತ್ತ. ಇವುಗಳು ಶರೀರದಲ್ಲಿ ಯಾವ ರೇಷಿಯೋದಲ್ಲಿರಬೇಕು, ಯಾವ ಅನುಪಾತದಲ್ಲಿರಬೇಕು, ಅದೇ ಅನುಪಾತದಲ್ಲಿದ್ದಾಗ ಮನುಷ್ಯ ಆರೋಗ್ಯಶಾಲಿ ಅಂತ ಕರೆಸಿಕೊಳ್ತಾನೆ. ಅದರಲ್ಲಿ ಸ್ವಲ್ಪ ಪಿತ್ತ ಜಾಸ್ತಿ ಆದರೆ ಅನಾರೋಗ್ಯ, ಕಫ ಜಾಸ್ತಿ ಆದರೆ ಅನಾರೋಗ್ಯ, ಅಥವಾ ಕಫ ಕಡಿಮೆ ಆದರೆ ಅನಾರೋಗ್ಯ. ಕಫ ಕಡಿಮೆ ಆದರೂ ಅನಾರೋಗ್ಯವೇ, ಕಫ ಜಾಸ್ತಿ ಆದರೂ ಅನಾರೋಗ್ಯ. ಒಟ್ಟಿನಲ್ಲಿ ದೋಷ ವೈಷಮ್ಯ ಉಂಟಾದ್ರೆ ಅದಕ್ಕೆ ರೋಗ ಅಂತ ಕರೀತಾರೆ. ಈ ರೋಗಗಳೇನಿದ್ದಾವೆ, ಜ್ವರಾದಿಗಳು, ಅತಿಸಾರಾದಿಗಳು, ಅಂದ್ರೆ ಅವೆಲ್ಲವೂ ಕೂಡ ಆಧ್ಯಾತ್ಮಿಕವಾದ ತಾಪ ಅಂತ ಕರೆಸಿಕೊಳ್ತದೆ. ಇನ್ನು ಆದಿ ಭೌತಿಕ ಅಂತ ಹೇಳಿದ್ರೆ ಅದು ಹೊರಗಿನಿಂದ ಬರತಕ್ಕಂತಹ ತಾಪಗಳು. ಹೊರಗಿನಿಂದ ಬರುವ ತಾಪ 2 ವಿಧ, ಆದಿ ಭೌತಿಕ ಮತ್ತು ಆದಿ ದೈವಿಕ ಅಂತ. ಆದಿ ಭೌತಿಕ ಅಂದ್ರೆ ಭೂತಗಳಿಂದ ಉಂಟಾಗುವಂತಹದ್ದು. ಭೂತ ಅಂದ್ರೆ ಪ್ರಾಣಿಗಳು. ಕೋಡು ಉಳ್ಳಂತಹ ಪ್ರಾಣಿಗಳು ಏನೋ ಇವನಿಗೆ ತಿವಿದು ಉಂಟು ಮಾಡಿದರು ತೊಂದರೆ, ಅಥವಾ ಕಾರಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿ ಉಂಟಾದದ್ದು, ಇವೆಲ್ಲ ಇಂತಹ ತಾಪಗಳೆಲ್ಲ ಉಂಟಲ್ವ, ಶರೀರದಲ್ಲಿ ಬಾಹ್ಯ ನಿಮಿತ್ತದಿಂದ ಉಂಟಾಗತಕ್ಕಂಥದ್ದು. ಅಂಥವುಗಳನ್ನೆಲ್ಲ ಆದಿ ಭೌತಿಕ ಅಂತ ಕರೀತಾರೆ. ಇನ್ನು ಆದಿ ದೈವಿಕ ಅಂದ್ರೆ ಅದು ಸಾಮಾನ್ಯವಾಗಿ ಪಿಶಾಚಾವೇಶ,
ಅಂದ್ರೆ ಪಿಶಾಚಿ ಅವನಲ್ಲಿ ಆವೇಶ, ಭೂತಾವೇಶಗಳಿಂದ ಆಗುವಂತಹದ್ದು. ಹಿಂದೆ ಎಲ್ಲ ಶಾಕಿನಿ ಡಾಕಿನಿ ಮೊದಲಾದ ಈ ಮಾಟ ಕೃತ್ಯಗಳು, ಇನ್ನೊಬ್ಬರು ಆಭಿಚಾರ ಕೃತ್ಯಗಳನ್ನು ಮಾಡುವುದರ ಮೂಲಕ ಮಾಟ ಮಂತ್ರಾದಿಗಳಿಂದ ಉಂಟಾಗತಕ್ಕಂತಹ ಸಮಸ್ಯೆಗಳು, ಇವನ್ನೆಲ್ಲ ಆದಿದೈವಿಕ ಅಂತ ಕರೀತಾರೆ. ಹೀಗೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅಂತ ಮೂರು ಬಗೆಯದ್ದಾದದ್ದು ಮನುಷ್ಯನಿಗೆ ಬರತಕ್ಕಂತಹ ತಾಪತ್ರಯ. ಈ ತಾಪತ್ರಯವನ್ನು ಉನ್ಮೂಲನ ಮಾಡುವಂತದ್ದು ಶ್ರೀಮದ್ ಭಾಗವತ. ಅಂದ್ರೆ ಯಾರಿಗಾದರೂ ಪ್ರೇತತ್ವ ಬಂದು ಪ್ರೇತಾವೇಶವಾಗುವುದು, ಅಥವಾ ಅದೇ ಆತ್ಮನಿಗೆ ಮಾಡಿದ ಅಪಚಾರಗಳಿಂದಾಗಿ ಪ್ರೇತತ್ವ ಉಂಟಾಯಿತು ಅಂತಾದ್ರೆ ಅದನ್ನೂ ಪರಿಹಾರ ಮಾಡುವಂತಹದ್ದು ಶ್ರೀಮದ್ ಭಾಗವತ. ಭಾಗವತ ಅದನ್ನು ಹೇಗೆ ಉಂಟು ಮಾಡ್ತದೆ ಅಂದ್ರೆ ಭಾಗವತದ ಶ್ರವಣ ಮಾಡುವುದರ ಮೂಲಕ ಅದಾಗ್ತದೆ. ಇದಕ್ಕೆ ಪದ್ಮಪುರಾಣದಲ್ಲಿ ಬರ್ತಕ್ಕಂಥ ಕಥೆ, ಶ್ರೀಮದ್ ಭಾಗವತ ಉಲ್ಲೇಖ ಮಾಡತಕ್ಕಂತಹ ಕಥೆ ಅಂತ ಹೇಳಿದ್ರೆ ಅದು ಬಹಳ ಸುಂದರವಾದ ಕಥೆ. ಆತ್ಮದೇವನ ಕಥೆ ಅಂತ ಅದಕ್ಕೆ ಪ್ರಸಿದ್ಧಿ. ಆತ್ಮದೇವ ಅಂತ ಒಬ್ಬ. ಈ ಕಥೆ ನಾನು ಸಾಮಾನ್ಯ ಹೇಳುವುದು ಅಂತಿಲ್ಲ, ಇವತ್ತೊಂದು ಹೇಳು ಆ ಕಥೆಯನ್ನು. ಯಾಕಂದ್ರೆ ಎಲ್ಲೂ ಈಗ ಯೂಟ್ಯೂಬ್ ಬಂದ ಮೇಲೆ ಹೇಳದೇ ಇದ್ದದ್ದನ್ನು ಹೇಳುವುದು ಅನಿವಾರ್ಯ ಆಗ್ತದೆ. ಹೇಳದೇ ಇದ್ದ ಕಥೆಯನ್ನು ಹೇಳಬೇಕು ಅಂತ. ಭಾಗವತದಲ್ಲಿ ಆತ್ಮದೇವನ ಕಥೆಯನ್ನು ನಾವು ಪದ್ಮಪುರಾಣವನ್ನು ಶ್ರವಣ ಮಾಡಿದಾಗ ಅಲ್ಲಿ ಸಿಗ್ತದೆ. ಭಾಗವತ ಮಹಾತ್ಮೆಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ. ಉಲ್ಲೇಖ ಮಾಡಿ ಏನು ಹೇಳ್ತಾರೆ ಅಂದ್ರೆ, ಈ ಕಥೆಯನ್ನು ಹೇಳದೆ ಭಾಗವತ ಪ್ರವಚನ ಮಾಡಬಾರದು ಅಂತ ಹೇಳ್ತಾರೆ. ಅದು ಪುರುಷೊತ್ತಲ್ಲಿ ಭಾಗವತ ಪ್ರವಚನ ಮಾಡುವಾಗ ಅದೆಲ್ಲ ಕಥೆ ಹೇಳುವಷ್ಟು ಪುರುಷೊತ್ತಾಗ್ತದೆ. ಇಲ್ಲಿ ಹೋದ್ರೆ ಅದೇ ಕಥೆಯೇ ಬಹಳ ವಿಸ್ತಾರ, ದಿವಸ 2-3 ದಿವಸ ಹೇಳುವಷ್ಟು ಉದ್ದದ ಆ ಕಥೆ, ಆತ್ಮದೇವನ ಕಥೆ. ಆತ್ಮದೇವ ನಮ್ಮ ಊರಿನವ ಅನ್ನೋದು ಒಂದು ವಿಶೇಷ. ನಮ್ಮ ತುಂಗಭದ್ರಾ ತೀರದಲ್ಲಿ ಇದ್ದಂತಹ ವ್ಯಕ್ತಿ. ಕಾವೇರಿ ತೀರ ಅಲ್ಲ, ತುಂಗಭದ್ರಾ ತೀರ, ಸ್ವಲ್ಪ ಹೊಸಪೇಟೆಯ ಕಡೆಯವ ಅಂತ ಅನಿಸುತ್ತೆ ಆತ್ಮದೇವ. ತುಂಗಭದ್ರಾ ತೀರದಲ್ಲಿ ಒಂದು ಪಟ್ಟಣ ಇತ್ತಂತೆ. ಆ ಪಟ್ಟಣದಲ್ಲಿ ಆತ್ಮದೇವ ಅಂತಕ್ಕಂತಹ ಸದ್ಗೃಹಸ್ಥ ಇದ್ದ. ಅವನಿಗೆ ದುಂದುಲಿ ಅಂತ ಹೇಳ್ತಕ್ಕಂಥ ಒಬ್ಬಳು ಪತ್ನಿ. ಅವಳಿಗೆ ಎಲ್ಲಿ ಹುಡುಕಿ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅವಳ ಹೆಸರು ದುಂದುಲಿ ಅಂತ ಅವಳ ಹೆಸರು. ಅವಳ ವಿಶೇಷತೆ ಏನು ಅಂತ ಹೇಳಿದ್ರೆ, ಪರಮ ಸುಂದರಿ, ಮನೆಯ ಕೆಲಸವನ್ನು ಅಚ್ಚುಕಟ್ಟಾಗಿ ನಡೆಸಕ್ಕಂತಹ ಮಹಾಸಮರ್ಥೆ, ಜೊತೆಗೆ ಪತಿಯನ್ನು ಅಷ್ಟೇ ಚೆನ್ನಾಗಿ ನೋಡಿಕೊಳ್ತಕ್ಕಂತಹ ವ್ಯಕ್ತಿತ್ವ ಆಕೆಯಲ್ಲಿ. ಆದರೆ ಆಕೆಯಲ್ಲಿದ್ದ ಕೆಲವು ದೋಷಗಳನ್ನು ಹೇಳ್ತಾರೆ. ಒಂದು ಪಂಕ್ತಿಯಲ್ಲಿ ಗುಣಗಳನ್ನು ಹೇಳ್ತಾರೆ, ಮುಂದೆ ದೋಷ ಏನು ಅಂತ ಹೇಳಿದ್ರೆ, ಯಾವತ್ತು ಸ್ವವಾಕ್ಯ ಸ್ಥಾಪಿಕಾ ಅನಿತ್ಯಂ ಸುಂದರಿ. ಅವಳು ಸುಂದರಿ ಹೌದು, ಆದರೆ ಇನ್ನೊಂದೇನಂದ್ರೆ ಸ್ವವಾಕ್ಯ ಸ್ಥಾಪಿಕಾ. ಅವಳು ಹೇಳಿದ ಮಾತನ್ನು ಯಾರಾದ್ರೂ ಎದುರಿಸಿದ್ರೆ ಅವರ ಕಪಾಳ ಕೊಡುದು ನಾನು ಹೇಳಿದ್ದೆ ಸರಿ ಅಂತ ಮಾಡಿಬಿಡ್ತಾಳೆ ಅಂತ. ಅವಳು ಹೇಳಿದ್ದು ಯಾವತ್ತು ತಪ್ಪು ಅಂತ ಆಗುವ ಹಾಗಿಲ್ಲ. ಸ್ವವಾಕ್ಯ ಸ್ಥಾಪಿಕಾ ನಿತ್ಯಂ, ಅದು 1 ದಿವಸ 2 ದಿವಸ ಅಲ್ಲ. ಯಾವತ್ತಾದ್ರೂ ಅವಳು ಎದುರಿಗೆ ಇರ್ತಕ್ಕಂಥದ್ದು ಕುದುರೆ, ಅದನ್ನು ಕತ್ತೆ ಅಂತ ಒಂದು ಸಾಲಿ ಹೇಳಿದ್ಲು ಅಂತ ಅನ್ಕೊಳ್ಳಿ. ಆಮೇಲೆ ಅದು ಕುದುರೆ ಮಹಾರಾಯ್ತಿ ಅಂತ ಯಾರು ಪರಿಚಯ ಮಾಡಿಸಿದ್ರು ಕೂಡ ನಾನು ಕತ್ತೆ ಅಂತ ಹೇಳಿ ಆಗಿದೆ, ಅದು ಕತ್ತೆ ಅಂತಲೇ. ಅವಳು ಹೇಳಿದ ವಿಷಯವನ್ನು ಯಾವತ್ತೂ ಬಿಟ್ಟು ಬಿಡುವವಳು ಅಲ್ಲ ಅಂಥವಳು. ಜೊತೆಗೆ ಮನೆ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸುವವಳು. ಆದ್ರೆ ಕಲಹ ಪ್ರಿಯ ಅಂತ ಅವಳಿಗೆ ಇನ್ನೊಂದು ಹೆಸರು. ಅಕ್ಕಪಕ್ಕದವರ ಜೊತೆಗೆ ಜಗಳಾಡುವುದು ಅಂದ್ರೆ ಭಾರಿ ಇಷ್ಟ. ಆಮೇಲೆ ಜಲ್ಪಿಕಾ, ಯಾವತ್ತು ನೋಡಿದ್ರು ಮಾತು ಸಿಕ್ಕಾಬಟ್ಟೆ, ಬಹುಭಾಷಿಣಿ ಅಂತ ಸಿಕ್ಕಾಬಟ್ಟೆ ಮಾತಿನವಳು. ಇದು ಅವಳಲ್ಲಿದ್ದಂತಹ ದೋಷ. ಆದರೆ ಮನೆ ಕೃತ್ಯವನ್ನೆಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸತಕ್ಕಂತಹ ಪರಮ ಸುಂದರಿಯಾದ ಹೆಣ್ಣು ಮಗಳು. ಆಕೆಯ ಜೊತೆಗೆ ಸಂಸಾರ ಮಾಡ್ತಾ ಇದ್ದಾನೆ ಆತ್ಮದೇವ. ಸಂಸಾರ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಮದುವೆಯಾಗಿ 12 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಒಂದು ಸಲ ಆತ್ಮದೇವ ಅವಳ ಹತ್ರ ಹೇಳಿದ, ನೀನು ಮಾತು ಜಾಸ್ತಿ ಮಾಡಿದ್ರಿಂದ ಮಕ್ಕಳಾಗ್ತಾ ಇಲ್ಲ ನಮಗೆ. ಯಾಕಂದ್ರೆ ಅಕ್ಕಪಕ್ಕದವರನ್ನೆಲ್ಲ ದ್ವೇಷ ಕಟ್ಟಿಕೊಂಡು ಅವರೆಲ್ಲ ಇವಳು ಬಂಜೆಯಾಗಿ ಹೋಗ್ಲಿ, ಇವರಿಗೆ ಮಕ್ಕಳಾಗುದು ಬೇಡ ಅಂತ ಶಾಪ ಕೊಟ್ಟಿದ್ದಾರೆ, ಅದಕ್ಕೆ ಹೀಗೆ ಅಂತ. ಅವತ್ತು ಅವಳು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡ್ಲಂತೆ. ಹಾಗಾದ್ರೆ ಮಕ್ಕಳಾಗುವುದಾದ್ರೆ ನಾನು ಸ್ವಲ್ಪ ಮಾತು ಕಡಿಮೆ ಮಾಡ್ತೇನೆ ಅಂತ. ಆದ್ರೆ ಅವತ್ತಿಗಿಂತ ಜಾಸ್ತಿ ಮಾತು ಶುರುವಾಯ್ತು. ಆಮೇಲೆ ಈ ಕೆಲವು ಸಿಕ್ಕಾಬಟ್ಟೆ ಮಾತಾಡುವವರು ಮಾತು ಕಡಿಮೆ ಮಾಡಿದ್ರೆ ಏನು ಸಮಸ್ಯೆ ಅಂದ್ರೆ, ಅವ್ರು ಇನ್ನೊಬ್ಬರ ಹತ್ರ ಹೇಳುದು ನಾನು ಜಾಸ್ತಿ ಮಾತಾಡ್ತೇನೆ ಅಂತೇಳಿ ಅವ್ರು ಹೇಳ್ತಾರೆ, ಅದಕ್ಕೆ ತುಂಬಾ ಮಾತು ಕಡಿಮೆ ಮಾಡಿದ್ದೇನೆ ಅಂತ. ಈ ಮಾತೇ ಜಾಸ್ತಿ ಆಗಿಬಿಡ್ತದೆ ಕೊನೆಗೆ. ಒಟ್ಟು ಮಾತೇ ಮಾತು, ಅದಕ್ಕೆ ಮಾತೆಯರು ಅಂತ ಹೆಸರು. ಈಗ ಸಿಕ್ಕಾಬಟ್ಟೆ ಮಾತೇನು ಕಡಿಮೆ ಏನೂ ಆಗ್ಲಿಲ್ಲ, ಗಲಾಟೆ ಇನ್ನಷ್ಟು ಜಾಸ್ತಿಯೇ ಮಾಡ್ತಾ ಇದ್ದಾಳೆ. ಕೊನೆಗೆ ಆತ್ಮದೇವ ಆಕೆಯ ಜೊತೆಗೆ ದೇವರ ಮುಂದೆ ಸಂಕಲ್ಪ ಮಾಡ್ತಾನೆ. ನಮಗೆ ಸಂತಾನ ಆಗುವುದಕ್ಕೋಸ್ಕರ ನಾವು ಇಲ್ಲಿಯ ತನಕ ಬಹಳಷ್ಟು ಸಂಪಾದನೆ ಮಾಡಿದ್ದೇವೆ, ಈ ಸಂಪಾದನೆ ಮಾಡಿದ್ದನ್ನೆಲ್ಲ ಮಕ್ಕಳಾಗಬೇಕು ಅನ್ನೋ ಉದ್ದೇಶದಿಂದ ದಾನ ಮಾಡೋಣ ಅಂತ. ಇಬ್ಬರು ಕುಳಿತು ಅರ್ಧ ದಾತ ಅಂದ್ರೆ ಎಷ್ಟು ಸಂಪಾದನೆ ಮಾಡಿದ್ದಾನೆ ಅದರಲ್ಲಿ ಅರ್ಧದಷ್ಟು ಮನೆಯಲ್ಲಿದ್ದದ್ದನ್ನೆಲ್ಲ ಕೊಟ್ಟಂತೆ. ಮನೆಯಲ್ಲಿದ್ದ ಬೆಳ್ಳಿ ಪದಾರ್ಥಗಳನ್ನು ದಾನ ಮಾಡಿದ, ಮನೆಯಲ್ಲಿದ್ದ ಬಂಗಾರದ ಪದಾರ್ಥವನ್ನು ದಾನ ಮಾಡಿದ. ಅರ್ಧದಷ್ಟು ಅವಳು ಎತ್ತಿ ಕೊಟ್ಟಿದ್ದಾಳೆ, ಇದನ್ನು ಒಂದು ದಾನ ಮಾಡಿ ಅಂತೇಳಿ. ಹೀಗೆ ಅರ್ಧದಷ್ಟು ದಾನ ಮಾಡಿದ್ರಿಂದ ನಮಗೆ ಸಂತಾನವಾದೀತು ಅಂತ ಒಂದು ಯೋಜನೆಯಲ್ಲಿದ್ದಾರೆ. ಆದ್ರೆ ಅದು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಕೊನೆಗೆ ಈತ ಸಂಸಾರದಿಂದ ವಿರಕ್ತನಾಗಿ ಹೋದ. ಒಂದು ಸಂತಾನ ಇಲ್ಲದೆ ನಮ್ಮ ದಾಂಪತ್ಯಕ್ಕೆ ಏನು ಅರ್ಥ ಇದೆ ಅಂತ ಅವನಿಗೆ ಅನಿಸಿತು.
ಅಕ್ಕಪಕ್ಕದ ಮನೆಯ ಮಕ್ಕಳೆಲ್ಲ ಬಂದು ಇವನ ಮನೆಯ ಮುಂದೆ ಆಟ ಆಡುವುದನ್ನು ನೋಡಿ ಅವನಿಗೆ ಈ ಸಂಸಾರ ಬೇಡ ಅಂತ ಅನಿಸಿದವ ಮನೆ ಬಿಟ್ಟು ಕಾಡಿಗೆ ಹೋದ. ಆತ್ಮದೇವ ಕಾಡಿನಲ್ಲಿ ಹೋಗಿ ಕಂದಮೂಲಗಳನ್ನು ತಿಂದುಕೊಂಡು ಒಂದು ಮರದ ಬದಿಯಲ್ಲಿ, ಒಂದು ನದಿಯ ಬದಿಯಲ್ಲಿ ಮರದ ಅಡಿಯಲ್ಲಿ ಕುಳಿತು ಅವನಿಗೆ ಹಿಂದೆ ಗುರುಗಳು ಉಪದೇಶ ಮಾಡಿದ ಮಂತ್ರವನ್ನು ಧ್ಯಾನ ಮಾಡ್ತಾ ಕೂತ್ರೆ ಅದರ ಪಕ್ಕದ ಮರದ ಅಡಿಯಲ್ಲಿ ಒಬ್ಬ ಸನ್ಯಾಸಿಗಳು ಬಂದಿದ್ರು. ಸನ್ಯಾಸಿಗಳು ಇವನನ್ನು ನೋಡಿದ್ರು. ನೋಡಿ ಹೀಗೆ ನೋಡ್ತಾ ಇದ್ದಾರೆ. ಅವರು ತನ್ನನ್ನು ನೋಡಿದ್ರು ಅಂತ ಇವನಿಗೆ ಗೊತ್ತಾಗಿ ಅವರನ್ನು ನೋಡಿದ ಕೂಡಲೇ ಅವರಿಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸಿತು. ಹೋಗಿ ಅಡ್ಡ ಬಿದ್ದಾಗ ಇವರು ಇವನ ತಲೆಯನ್ನು ನೇವರಿಸಿ ತಲೆ ಎತ್ತಿ ನೋಡ್ತಾರೆ. ನೋಡಿ ಕೇಳ್ತಾರೆ, ಏನು ನಿನಗೆ ದುಃಖ, ಏನು ಸಮಸ್ಯೆ? 2 ಯಜ್ಞೋಪವೀತ ಹಾಕೊಂಡಿದ್ದಿ, ನಾವು ಯಜ್ಞೋಪವೀತ ಇಲ್ಲದೆ ಇದ್ದವರು ವಾಸ ಮಾಡಬೇಕಾದ ಈ ನಿರ್ಜನಾರಣ್ಯಕ್ಕೆ ನೀನು ಗೃಹಸ್ಥನಾದವ ಇಲ್ಲಿ ಯಾಕೆ ಬಂದಿದ್ದಿ, ಏನು ಕಥೆ ನಿಂದು, ಮನಸ್ಸಿನಲ್ಲಿ ಏನು ದುಗುಡ ಇದೆ ನಿನಗೆ ಅಂತ ಕೇಳಿದರು. ಈತ ಅವರಲ್ಲಿ ಬಿಚ್ಚಿ ಹೇಳಿದ, ತಾವು ಹೇಳಿದ ಹಾಗೆ ತುಂಬಾ ದುಃಖಿತನಾಗಿದ್ದೇನೆ, ಏನೂ ಬೇಡ ಅಂತ ಎಲ್ಲ ಪತ್ನಿಯನ್ನು ಮನೆಯನ್ನು ಬಿಟ್ಟು ಬಂದಿದ್ದೇನೆ, ಮಕ್ಕಳಿಲ್ಲ ಅನ್ನುವ ಬೇಗುದಿ ನನಗೆ. ಈ ಋಷಿಗಳು ಹಾ ಅಂತ ಹೇಳಿದ್ರಂತೆ. ತಾವು ಚಿನ್ಮುದ್ರೆಯನ್ನು ಧಾರಣೆ ಮಾಡಿ ಅಂತರ್ಮುಖಿಗಳಾಗಿ ಕೂತು 5 ನಿಮಿಷ ಆದ್ಮೇಲೆ ಕಣ್ಣು ತೆರೆದ್ರೆ ಎದುರುಗಡೆ ಕಣ್ಣೀರು ಹಾಕಿಕೊಂಡು ಆ ವ್ಯಕ್ತಿ ಅಲ್ಲೇ ಇದ್ದಾನೆ. ಅವನಿಗೆ ಹೇಳ್ತಾರೆ, ಯಾವುದು ಹೇಗೆ ನಡಿಬೇಕೋ ಪ್ರಪಂಚದಲ್ಲಿ ಹಾಗೆ ನಡೆಯುತ್ತೆ. ದೈವದಿಷ್ಟವನ್ನು ಒಪ್ಪಿಕೊಂಡು ಬದುಕುವುದಕ್ಕೆ ಸಂಸಾರ ಅಂತ ಹೆಸರು. ನಾನಿವತ್ತು ಸಂಸಾರವನ್ನು ತ್ಯಾಗ ಮಾಡಿದರೂ ಕೂಡ ದುಃಖದಲ್ಲಿದ್ದೇನೆ, ಆದ್ರೆ ದುಃಖವನ್ನು ಸುಖ ಅಂತ ಭಾವಿಸಿಕೊಂಡು ಬದುಕ್ತಾ ಇದ್ದೇನೆ. ಬದುಕುವುದು ಹಾಗೆ. ದೇವರು ಏನು ಕೊಟ್ಟಿದ್ದಾರೆ ಅದರಲ್ಲಿ ತೃಪ್ತಿಯಲ್ಲಿರಬೇಕು. ನಿನಗೆ ಇನ್ನು 7 ಜನ್ಮವಾದರೂ ಸಂತಾನವಾಗದೇ ಇರತಕ್ಕಂತ ಒಂದು ಕರ್ಮ ಇದೆಯಪ್ಪ, ಪ್ರತಿಬಂಧಕವಾಗಿ ನಿಂತಿದೆ. ಆದ್ರಿಂದ ಸಂತಾನ ಇಲ್ಲದೆ ಬದುಕುವುದನ್ನು ಅಭ್ಯಾಸ ಮಾಡಿಕೊ. ಸರ್ವ ವಿರಕ್ತನಾಗಿ ಜೀವನ ಮಾಡು. ಮುಖದಲ್ಲಿ ನಿನ್ನ ಕಣ್ಣಿನ ಹತ್ತಿರ ಆ ದುಃಖದ ಗೆರೆ ಕಾಣಿಸಬಾರ್ದು. ದೇವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಿಕೊಂಡು ಬದುಕು. ಇವ ಹೇಳ್ತಾನೆ, ನನ್ನ ಜನ್ಮಾಂತರದಲ್ಲೂ ಹೀಗಾಗ್ತದೆ ಅಂತ ನೀವು ಹೇಳ್ತೀರಿ, ಅಂತಹ ಪ್ರಭಾವ ನಿಮಗಿದೆ ಅಂತಾದ್ರೆ ನಾನು ಈ ಜನ್ಮದಲ್ಲಿ ಮಗನನ್ನು ಪಡೆಯದೆ ಹೋದ್ರೆ ನಿಮ್ಮ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಶುರು ಮಾಡಿದೆ. ನಾನು ಇಲ್ಲಿ ಬಿಟ್ಟು ಹೊರಡುವುದಿಲ್ಲ, ನಾಳೆ ನೀವು ಸಂಧ್ಯಾ ವಂದನೆ ಮಾಡುವಾಗ ನಾನು ಒಂದು ಕಲ್ಲು ಕಟ್ಟಿಕೊಂಡು ಅದೇ ನದಿಗೆ ಬೀಳ್ತೇನೆ ಅಂತ. ಇವರು ಹೇಳ್ತಾರೆ, ನೋಡಪ್ಪ, ಚಿತ್ರಕೇತು ಅಂತ ರಾಜ ಇದ್ದ, ಅವನ ಸಮಸ್ಯೆಯೂ ಹೀಗಾಯ್ತು. ಸಗರ ಅಂತಿದ್ದ, ಸಗರನ ಕಥೆಯೂ ಕೂಡ ಹೀಗೆ. ಆದ್ರಿಂದ ಎಲ್ಲ ಮಕ್ಕಳು ಬೇಕು ಅಂತ ಅಂಗರಾಜನ ಕಥೆ ಕೇಳಲಿಲ್ಲ ನೀನು. ಎಲ್ರು ಮಕ್ಕಳು ಬೇಕು ಅಂತ ಒದ್ದಾಡಿ ಕೊನೆಗೆ ಎಷ್ಟು ಕಷ್ಟಪಟ್ರು. ಯಾರಿಗೆ ಯೋಗ ಇಲ್ವೋ ಅಂತಹ ಯೋಗವನ್ನು ಪಡಿಬೇಕು ಅಂತ ಹಂಬಲಿಸಬಾರ್ದು. ಅಯೋಗ್ಯ ಮಿಚ್ಛನ್ ಪುರುಷ ಪತತ್ಯೇವನ ಸಂಶಯ. ಅಯೋಗ್ಯದ ಬಯಕೆ ಇರಬಾರ್ದು. ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗುವುದಿಲ್ಲ ಅಂತ ದೈವದಿಷ್ಟ ಇರುವಾಗ ನೀನು ಹಠಪಟ್ಟು ನನ್ನ ಶಕ್ತಿಯಿಂದ ನಾನು ಮಗುವಾಗುವ ಹಾಗೆ ಮಾಡಬೇಕು ಅಂತ ನೀನು ಹೇಳಿದ್ರೆ ಆಗ್ತದೆ, ಆದ್ರೆ ಅದರಿಂದ ದುಃಖವೇ ಆಗುವುದು. ಯಾವುದು ಯೋಗ ಇಲ್ವೋ ಅಂತಹ ಯೋಗವನ್ನು ಸಂಪಾದಿಸಿದರೆ ಅಲ್ಪಕಾಲಿಕ, ಜೊತೆಗೆ ಬಹು ದುಃಖಪ್ರದ. ಆದ್ರಿಂದ ಅದರ ಬಗ್ಗೆ ಯೋಚಿಸಬೇಡ. ಇವನು ಕೇಳ್ತಾನ, ನನ್ನ ಜೀವನದಲ್ಲಿ ನನಗೆ ಮಗು ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಬದುಕುವುದಿಲ್ಲ. ನೀವು ನಿಮ್ಮ ಸಾಮರ್ಥ್ಯದಿಂದ ಹೇಗಾದ್ರೂ ಮಾಡಿ ನನಗೆ ಮಗು ಆಗಬೇಕು. ನೋಡಿ, ಎಚ್ಚರಿಸುವುದು ನಾನು ಎಚ್ಚರಿಸಿದ್ದೇನೆ, ಆದರೆ ನನಗೆ ಶಕ್ತಿ ಇಲ್ಲ ಅಂತ ನಿನಗೆ ಕೊನೆಗೆ ಅಪನಂಬಿಕೆ ಬರಬಾರ್ದು. ಅದಕ್ಕೋಸ್ಕರ ತೆಗೋ ಅಂತ ಹೇಳಿ ಒಂದು ಫಲವನ್ನು ಹಿಡ್ಕೊಂಡ್ರು. ಫಲವನ್ನು ಅಭಿಮಂತ್ರಣೆ ಮಾಡಿದರು. ಅಭಿಮಂತ್ರಣೆ ಮಾಡಿ ಆತನ ಕೈಗೆ ಕೊಟ್ರು. ನೀನು ಇದನ್ನ ಹೆಂಡತಿ ಕೊಡು. ಯಾವತ್ತು ನೀನು ಇದನ್ನು ಹೆಂಡತಿ ತಿಂತಾಳೋ ಆವತ್ತಿನಿಂದ ಆಕೆಗೆ 9ನೇ ತಿಂಗಳಿಗೆ ಒಂದು ಮಗು ಆಗ್ತದೆ. ಭಾರಿ ಖುಷಿ ಆಯ್ತು ಇವನಿಗೆ. ಆದ್ರೆ ಹೋಗುವಾಗ ಮತ್ತೆ ಎಚ್ಚರಿಸಿದ್ರು, ಜಾಗ್ರತೆ ಒಂದು ಮಗು ಆಗ್ತದೆ ಅಂತ ಹೇಳಿದ್ರು. ಜಾಗ್ರತೆ ಅಂತ ಹೇಳಿದ್ರ ಬಗ್ಗೆ ಇವನಿಗೆ ಯೋಚನೆ ಇಲ್ಲ. ಮಗು ಆಗಬೇಕಷ್ಟೇ, ನಾನು ಈ ಜನ್ಮದಲ್ಲಿ ಷಂಡಾತ ಆಗಬಾರ್ದು ಅಂತ ಇಷ್ಟೇ ಉದ್ದೇಶ ಅವನದ್ದು. ಹೊರಟ ಹೋಗಿ ತನ್ನ ಹೆಂಡತಿಗೆ ಹಣ್ಣು ಕೊಟ್ಟಾಗ ಹೇಳಿದ, 9 ತಿಂಗಳಿಗೆ ಸರಿಯಾಗಿ ಒಂದು ಗಂಡು ಮಗುವಿಗೆ ತಾಯಿ ಆಗ್ತೀನಿ ನೀನು. ಬಹಳ ಅದರಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರ ಮುಂದೆ ಇಟ್ಟು ನೈವೇದ್ಯ ಮಾಡಿ ಸ್ವೀಕಾರ ಮಾಡು. ಇವಳು ಅದಂತೆಗೊಂಡು ತಿನ್ಲೇ ಇಲ್ಲಂತೆ ಮಹಾರಾಯ್ತಿ. ಅವಳು ಹಣ್ಣು ತಿನ್ಲಿಲ್ಲ. 2 ದಿವಸ ಆಯ್ತು, 3 ದಿವಸ ಆಯ್ತು. ಅವಳದು ಯೋಚನೆ, ಅವಳು ಅಕ್ಕಪಕ್ಕದವರ ಹತ್ರ ಎಲ್ಲ ಮಾತಾಡುವುದು, ಅಲ್ಲ ಮಕ್ಕಳಾಯ್ತು ಅಂತ ಆದ್ರೆ ಎಷ್ಟು ಕಷ್ಟ ಉಂಟು ಅಂತ. ಇವಳದು ಇದೇ ಪಟ್ಟಾಂಗ. ನಾನು ತಾಯಿ ಆಗುವಳಿದ್ದೇನೆ, ಅದು ಗರ್ಭಿಣಿ ಆದ ಮೇಲೆ ಹೇಗೆಲ್ಲ ಆಗ್ತದೆ. ಅವರೆಲ್ಲ ಕಥೆ ಹೇಳುವುದು, ನಂಗೆ ಮೊದಲನೇ ಗರ್ಭದಲ್ಲಿ ಎಷ್ಟು ಕಷ್ಟ ಆಯ್ತು ಗೊತ್ತೋ ಅಂತ. ಹೆಂಗಸರಿಗೆ ಕಷ್ಟ ಹೇಳುವುದು ಅಂದ್ರೆ ಭಾರಿ ಖುಷಿ. ಎಷ್ಟು ಕಷ್ಟ ಅಂದ್ರೆ ಅದು ಆಗ್ತಿರ್ಲಿಲ್ಲ, ಇದು ಆಗ್ತಿರ್ಲಿಲ್ಲ, ಅದು ಕಂಡ್ರು ವಾಂತಿ, ಇದು ಕಂಡ್ರು ವಾಂತಿ. ಮನೆ ಬಿಟ್ಟು ಹೊರಗೆ ಹೋಗುವ ಹಾಗಿಲ್ಲ, ಹೊರಗೆ ಹೋಗುವಾಗ ಕಬ್ಬಿಣದ ಕತ್ತಿ ಹಿಡ್ಕೊಂಡು ಹೊರಡ್ಬೇಕಂತೆ, ಮತ್ತೊಂದು ಮಾಡ್ಬೇಕಂತೆ, ಹೀಗೆಲ್ಲ ಕಥೆ. ಎಷ್ಟು ಕಷ್ಟ. ಆಮೇಲೆ ಹೊಟ್ಟೆ ದೊಡ್ಡದಾದ ಹಾಗೆ ನಮಗೆ ಹೊರ್ಲಿಕ್ಕೆ ಆಗುದಿಲ್ಲ ಅಂತ ಇವ್ರು ಹೇಳುದು. ಇದನ್ನೆಲ್ಲ ಕೇಳಿದ ಮೇಲೆ ಇವಳಿಗೆ ನಾನು ಹೊಟ್ಟೆಯಲ್ಲಿ ಮಗುವನ್ನು
ಹೊತ್ತುಕೊಳ್ಬಾರ್ದು ಅಂತ ತೀರ್ಮಾನ ಮಾಡ್ತಾಳೆ. ಅದರ ಜೊತೆಗೆ ಅವಳಿಗೆ ಇನ್ನೊಂದು ಆಲೋಚನೆ, ಅವಳ ತಂಗಿ ಬೇರೆ ಬಂದ್ಲಂತೆ ಅವಳನ್ನು ಮಾತಾಡಿಸುವುದಕ್ಕೆ. ತಂಗಿ ಬಂದಾಗ ತಂಗಿಯ ಜೊತೆಗೆ ಹೇಳ್ತಾಳೆ, ಒಂದು ಮಗು ಆಯ್ತು ಅಂತಾದ್ರೆ ಆಮೇಲೆ ಮತ್ತೆ ಮತ್ತೆ ಮಕ್ಕಳಾಗ್ತಾರೆ. ಅಷ್ಟು ಮತ್ತೆ ಮತ್ತೆ ಮಕ್ಕಳಾದ್ರು ಅಂತಾದ್ರೆ ಅವರಿಗೆ ಆಸ್ತಿ ಪಾಲು ಮಾಡ್ಬೇಕಾಗ್ತದೆ. ಅವರು ಆಮೇಲೆ ಗಲಾಟೆ ಮಾಡಿಕೊಳ್ತಾರೆ. ಇವು ಯಾವುದೋ ಕಾಲದ ಯೋಚನೆ ಇವಳದು. ಇನ್ನೊಂದು 10 ವರ್ಷ ಆದ್ಮೇಲೆ ಹೇಗೆ, 20 ವರ್ಷ ಆದ್ಮೇಲೆ ಹೇಗೆ, ಆಮೇಲೆ ಆ ಮಕ್ಕಳಿಗಿಬ್ಬರಿಗೆ ಮದುವೆ ಆದ್ಮೇಲೆ ಆ ಸೊಸೆಯರು ಹೇಗೆ ಹೋರಾಡ್ಕೊಳ್ತಾರೆ, ಇವಳದೆಲ್ಲ ಈ ಕಥೆ. ಇದೆಲ್ಲ ಭಾವಿ ಬಾಧಕಗಳನ್ನೆಲ್ಲ ಆಲೋಚನೆ ಮಾಡ್ತಾ ತಂಗಿ ಹತ್ರ ಹೇಳ್ತಾಳೆ, ಆದ್ರಿಂದ ನಾನು ಗರ್ಭಿಣಿ ಆಗಬಾರ್ದು ಅಂತಿದ್ದೇನೆ. ಆದ್ರೆ ಒಂದು ಸಮಸ್ಯೆ ಆಯ್ತು. ಏನಂದ್ರೆ, ಒಂದು ಹಣ್ಣು ಸಿಕ್ಕಿಬಿಟ್ಟಿದೆ. ಹಣ್ಣು ನಾನು ತಿನ್ನದೇ ಹೋದ್ರೆ, ಮಗು ಆಗದೆ ಹೋದ್ರೆ ನನ್ನ ಗಂಡ ನಂಗೆ ಜೋರು ಮಾಡ್ತಾರೆ. ದೊಡ್ಡ ಸಮಸ್ಯೆ ಆಗೋಗಿದೆ ಅಂತ. ಅದಕ್ಕೆ ಅವಳೇ ಹೇಳ್ತಾಳೆ, ತೊಂದರೆ ಇಲ್ಲ ಅಕ್ಕ, ಈಗ ನಾವು ಹೇಗೂ ಬಡವರು, ನೀವು ಶ್ರೀಮಂತರು. ನಾನೀಗ ಗರ್ಭಿಣಿ ಆಗಿದ್ದೇನೆ, ಈಗಷ್ಟು ಗರ್ಭಿಣಿ ಅಂತ ಈಗ ಬಂದಿದೆ ಅಷ್ಟೇ. ನಿಂಗೆ ಹಣ್ಣು ಸಿಕ್ಕಿ 1 ತಿಂಗಳಾಗಿದೆಯಾ? ನಂಗೆ 1 ತಿಂಗಳ ಗರ್ಭ ಇದೆ ಹೊಟ್ಟೆಯಲ್ಲಿ. ಆದ್ರಿಂದ ಇವತ್ತಿಗೆ 8 ತಿಂಗಳಿಗೆ ನಿಂಗೊಂದು ಮಗು ಆಗ್ಬೇಕಾ? ನಂಗದ್ದು 8 ತಿಂಗಳಿಗೊಂದು ಮಗು ಆಗ್ತದೆ. ನಂಗೆ ಈಗಾಗಲೇ 2 ಮಕ್ಕಳಿದ್ದಾರೆ, ಇದು 3ನೇ ಮಗು. ನಿನ್ನ ತಂಗಿ ನಾನು 3ನೇ ಮಗುವಿಗೆ ತಾಯಿ ಆಗ್ತಾ ಇದ್ದೇನೆ. ಅದು ಅಕಸ್ಮಾತ್ ಗಂಡು ಮಗು ಆದ್ರೆ ನಾನು ಅದನ್ನು ತಂದು ನಿಂಗೆ ಕೊಡ್ತೇನೆ. ಇದು ನಿಂದೇ ಮಗು ಅಂತ ನೀನು ನಾಟಕ ಮಾಡ್ಬೇಕು. ಅಲ್ಲಿ ತನಕ ಗರ್ಭಿಣಿಯ ಹಾಗೆ ಹೊಟ್ಟೆ ಬಟ್ಟೆ ಕತ್ತಿಕೊಂಡು ಎಲ್ಲ ನಿನ್ನ ಗಂಡನೇ ಎದುರು ನಾಟಕ ಮಾಡಬೇಕು. ಭಾರಿ ಸುಲಭ ಏನಿಲ್ಲ ಇದು. ಅಂತೂ ಈ ವ್ಯವಸ್ಥೆಯನ್ನು ಮಾಡೋಣ. ನೀನು ಗರ್ಭಿಣಿಯ ನಾಟಕ ಮಾಡಿದರೆ 9 ತಿಂಗಳಿಗೆ ಸರಿಯಾಗಿ ನಾನು ನನ್ನ ಮಗುವನ್ನು ನಿಂಗೆ ತಂದು ಕೊಡ್ತೇನೋ, ಆವಾಗ ಇದು ನನ್ನ ಮಗು ಅಂತ ಹೇಳಿಕೊಂಡು ನೀನು ಬೆಳೆಸು. ಆದರೆ ಈ ಮಗು ಕೊಟ್ಟದಕ್ಕೋಸ್ಕರ ನಮ್ಗೆ ನೀನು ಇಷ್ಟು ಸಂಪತ್ತು ಕೊಡಬೇಕು ಅಂತ ಇವಳು ಹೇಳಿಲ್ಲ. ಅದಾಗ್ಬೋದು. ಈಗಲೇ ಕೊಟ್ಟೆ ಅಂತ ಸಂಪತ್ತು, ತನ್ನಲ್ಲಿದ್ದ ಬಂಗಾರ ಸೊಂಟದ್ದೆಲ್ಲ ಕಿತ್ತು ಕೊಟ್ಬಿಟ್ಲು. ನಿನಗೆ ಕೊಟ್ಟಿದ್ದೇನೆ, ಮಗು ನಂಗೆ ಕೊನೆಗೆ ತಂದು ಕೊಡಬೇಕು. ಗಂಡು ಮಗು ಆಗ್ತದೆ ಅಂತ ಹೇಗೆ ತೀರ್ಮಾನ ಮಾಡಿದ್ರು ಒಂದು ಗೊತ್ತಿಲ್ಲ. ಅಂತೂ ಒಂದು ತೀರ್ಮಾನ ಮಾಡಿ ಈ ಹೆಣ್ಣು ಮಕ್ಕಳಿಬ್ಬರು ಕೂಡ, ಅಕ್ಕ ತಂಗಿಯರು, ಒಂದು ದೊಡ್ಡ ವ್ಯವಹಾರ ಕುದುರಿಸಿ ಬಿಟ್ರು. ಈ ಪಾಪ ಆತ್ಮದೇವನಿಗೆ ಯಾವ ವಿಷಯವೂ ಗೊತ್ತಿಲ್ಲ. ಕೊನೆಗೆ ತಂಗಿ ಹೊರಡ್ಲು, ನಾನು ಹೊರಡ್ತಾ ಇದ್ದೇನೆ ಅಂತ. ಹೊರಡುವಾಗ ಇವಳು ಕೇಳ್ತಾಳೆ, ಅಲ್ಲ ಹಣ್ಣೇನು ಮಾಡುವುದು ಈಗ ಅಂತ. ಅದೊಂದು ಸಮಸ್ಯೆ ಉಂಟು, ಹಣ್ಣನ್ನೇನು ಮಾಡುವುದು? ತಂಗಿ ಹೇಳ್ತಾಳೆ, ಹೌದಲ್ಲ ಅದೊಂದು ಉಳೀತು. ಮತ್ತೆ ಕೂತು ಚಿಂತನೆ, ಏನ್ ಮಾಡುದು ಅಂತ. ಅಷ್ಟೊತ್ತಿಗೆ ಹಸು ಅಂಬೇ ಅಂತ ಹೇಳಿತು. ಇವಳು ಹೇಳಿಲ್ಲ, ಹಸುವಿಗೆ ಕೊಟ್ಬಿಡು ಅಂತ. ಆ ಹಣ್ಣನ್ನು ಹಸುವಿಗೆ ಕೊಡು, ಅದು ಒಂದು ಒಳ್ಳೆ ಕರು ಆಗುತ್ತೆ. ಆಮೇಲೆ ನಮ್ಮ ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಅದಾದ್ರೂ ಆಗುತ್ತಲ್ವಾ, ಕೊಡು ಅದನ್ನು. 2 ಉದ್ದೇಶ ಅಂತೆ ಹಸುವಿಗೆ ಕೊಡುವುದಕ್ಕೆ. ಏನು ಉದ್ದೇಶ ಅಂದ್ರೆ, ಒಂದು, ಈ ನಮ್ಮ ಹಸುಗಳು ಕೂಡ 9 ತಿಂಗಳು ಗರ್ಭ ಧರಿಸುವಂತವುಗಳು. ನಾಯಿಗಳ ಹಾಗೆ 3 ತಿಂಗಳಲ್ಲಿ ಅದೇನೋ ಹಾಕುದಿಲ್ಲ, ಅದಕ್ಕೆ 9 ತಿಂಗಳು ಬೇಕು, ಮನುಷ್ಯನ ಹಾಗೆ. ಆದ್ರಿಂದ ಅದು ಹಸು ಕರು ಹಾಕುತ್ತೆ, ಇದಕ್ಕೆ ಹಾಲು ಆಗ್ತದೆ. ಒಂದು, ನಾವು ಎದೆ ಹಾಲು ಮುಗಿಸುವ ಹೊತ್ತಿಗೆ ಅದು ಹಾಲು ಬರುತ್ತೆ, ವ್ಯವಸ್ಥೆ ಸರಿ ಹೋಗ್ತದೆ. 2ನೇದ್ದು, ಆ ಋಷಿಗಳು ಕೊಟ್ಟಿದ್ದಾರಲ್ವ ಹಣ್ಣು, ಅದು ನಿಜವಾಗಿ ಮಗು ಕೊಡುತ್ತೋ ಅನ್ನೋದು ಪರೀಕ್ಷೆಯೂ ಆಗ್ತದೆ. ಒಂದು ಪರೀಕ್ಷೆ ಮಾಡಿದ ಹಾಗಾಗಿ 2 ಉದ್ದೇಶದಿಂದ ಅದಕ್ಕೆ ಕೊಡು. ಇವಳು ಆ ಕ್ಷಣದಲ್ಲಿ ತಂಗಿಯ ಜೊತೆಗೆ ನೀನು ಬಾ ಸಾಕ್ಷಿ ಇರ್ಲಿ ಅಂತೇಳಿ ಹೋಗಿ ಕೊಟ್ಲು ಹಸುವಿಗೆ. ಹಸು ಆನಂದದಿಂದ ತಿಂದಿತ್ತು. ಪರಿಣಾಮ ಏನಾಯ್ತು, 9 ತಿಂಗಳಿಗೆ ಸರಿಯಾಗಿ ಹಸು ಕರು ಹಾಕಿದ್ರೆ ಅದಕ್ಕೆ 1 ತಿಂಗಳು ಮುಂಚೆ ಇವಳು ಒಂದು ಕರು ಹಾಕಿದ್ದಾಳೆ, ಅಥವಾ ಇವಳು ಮಗು ಹಾಕಿದ್ದಾಳೆ, ಅದು ಒಂದು ಮಗು ಹೆತ್ತಿದೆ. ಏನ್ ಬೇಕಾದ್ರೆ ಹೇಳಿ, ಹಸುವು ಹೆತ್ತದ್ದು ಮಗುವನ್ನೇ. ಅದು ಒಂದು ಪರಿಶುದ್ಧವಾದ ಬೆಳ್ಳಗಿನ ಒಂದು ಮಗು, ತೇಜಸ್ವಿಯಾದ ಮಗು ಅಲ್ಲಿಂದ ಹುಟ್ಟಿದೆ. ಊರೇ ಆಶ್ಚರ್ಯಪಟ್ಟಿತು, ಏನು ಹಸು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದೆ. ಆತ್ಮದೇವನ ಸೌಭಾಗ್ಯವೋ ಸೌಭಾಗ್ಯ. ಆತ್ಮದೇವನ ಮನೆಯಲ್ಲಿ ಒಂದು ಮಗು ಹುಟ್ಟಿದ್ದೆ ತಡ ಹೆಂಡತಿಗೆ, ಅಷ್ಟರಲ್ಲಿ ಅದು ಹಸುವು ಕೂಡ ಒಂದು ಮಗುವಿಗೆ ಜನ್ಮ ಕೊಟ್ಟಿದೆ ಅಂತ ನೋಡ್ಲಿಕ್ಕೆ ಬರುವವರಂತೆ. ತಿರುಪತಿ ವೆಂಕಟೇಶನ ದರ್ಶನಕ್ಕೆ ಬರುವ ಹಾಗೆ ಹಟ್ಟಿಯಲ್ಲಿ ದರ್ಶನ ಮಾಡ್ಲಿಕ್ಕೆ ಬರುವುದು. ಈ ಹಸುವಿನ ಹಾಲು ಕುಡಿತಕ್ಕಂತಹ ಆ ಮಗು ಹೇಗೆ ಅಂತ. ಆ ಮಗುವಿನ ವಿಶೇಷತೆ ಏನು ಅಂದ್ರೆ, ಹಸುವಿನ ಮಗು ಅಂತ ಗೊತ್ತಾಗಲಿಕ್ಕೆ ಕಿವಿ ಮಾತ್ರ ಹಸುವಿದ್ದು, ಉಳಿದದ್ದೆಲ್ಲ ಮನುಷ್ಯಂದು. ಗೋವಿನ ಕರ್ಣ ಇದ್ದದ್ರಿಂದ ಅದಕ್ಕೆ ಗೋಕರ್ಣ ಅಂತ ಹೆಸರಿಟ್ರು. ನಾಮಕರಣ ಮಾಡಿದ್ಯಾರು? ಇದೇ ತಂದೆ ತಾಯಿಯರು. ಆತ್ಮದೇವ ಮತ್ತು ದುಂದುಲಿ ಇಬ್ಬರು ಸೇರಿ ಅದಕ್ಕೆ ನಾಮಕರಣ ಮಾಡಿದ್ರು, ಗೋಕರ್ಣ ಅಂತ ಹೆಸರಿಟ್ರು. ಹಸು ಪಕ್ಕದಲ್ಲಿ ಬಾಲ ಅಲ್ಲಾಡಿಸ್ತಾ ನಿಂತಿತ್ತು ಆ ನಾಮಕರಣದ ಹೊತ್ತಿಗೆ. ಅದಕ್ಕಿಂತ ಮುಂಚೆಯೇ ನಾಮಕರಣ ಮಾಡಿದ್ದಾರೆ, ದುಂದುಕಾರಿ ಅಂತ ಈ ಮಗುವಿಗೆ ನಾಮಕರಣ ಮಾಡಿದ್ದಾರೆ. ಇದು ಎಲ್ಲಿಂದ ಬಂದದ್ದು? ಅಲ್ಲಿ ಈತನ ತಂಗಿ ಹೆತ್ತಾಗ ಇವಳ ಹೊಟ್ಟೆಯಲ್ಲಿದ್ದ ಬಟ್ಟೆ ಎಲ್ಲ ಬಿಚ್ಚಿದ್ಲಿ ಇವಳು, ನಂಗೆ ಮಗು ಆಗಿದೆ ಅಂತ. ತಂಗಿ ಆ ಮಗುವನ್ನು ತಂದು ಕೊಟ್ಟಿದ್ದಾಳೆ. ಆದ್ರೆ ಕೊಟ್ಟಂತಹ ಮಗುವಿಗೆ ಹಾಲು ಕೊಡ್ಬೇಕಲ್ವ, ವ್ಯವಸ್ಥೆ ಹೇಗೆ? ಹಾಲು ಬರುವುದಿಲ್ಲ. ಇವಳು ಹೇಳಿದ್ಲು, ಯಾಕೋ ನನ್ನಲ್ಲಿ ಹಾಲೇ ಸುರಿತಾ ಇಲ್ಲ, ನನ್ನ ತಂಗಿಗೆ ಮಗು ಆಗಿದೆ, ಮಗು ಆದುಕೊಳ್ಳೆ ಸತ್ತಿದೆ, ಅವಳನ್ನು ಕಂದು ಇಲ್ಲಿ ಸಾಕೋಣ, ಅವಳ ಹಾಲು ಕೊಡ್ಲಿತ್ತ. ಅಂತ ಈ ಹೆಂಗಸರ ಬುದ್ಧಿಗೆ ಕರಾಮತ್ತಿಗೆ ಒಂದು ಸ್ಥಿತಿಯೇ ಇಲ್ಲ ಅಲ್ಲಿಯ ತನಕ. ಕೊನೆಗೆ ಅವಳನ್ನು ಕರೆಸಿದ್ದಾಯ್ತು. ಆತ್ಮದೇವನೇ ಅವಳನ್ನು ಸಾಕುವಂತ ಪ್ರಸಂಗ ಬಂತು. ಈ ಮಗುವಿಗೆ ಹಾಲು ಕೊಡುವುದಕ್ಕೋಸ್ಕರ ಆ ತಾಯಿ ಒಟ್ಟಿನಲ್ಲಿ ಮಗು ಬೆಳೆಯಿತು. ಬೆಳೆದ ಮಗು ಮಹಾ ಹಿಂಸಾಚಾರಿಯಾಗಿ ಬೆಳೆಯಿತು ಅನ್ನೋದು ವಿಶೇಷ.
ಆ ಹಸುವಿನಲ್ಲಿ ಹುಟ್ಟಿದ ಮಗು ಎಷ್ಟು ಸಾತ್ವಿಕವೋ ಅಷ್ಟೇ ದುಷ್ಟ ಮಗು ಈ ದುಂದುಕಾರಿ, ದುಂದುಲಿಯ ಮಗು. ದುಂದುಲಿಯ ಹೊಟ್ಟೆಯಲ್ಲೇ ಹುಟ್ಟಿದ್ದಲ್ಲ, ಬೇರೆಲ್ಲೋ ಹುಟ್ಟಿ ಈ ಮನೆಯಲ್ಲಿ ಬೆಳೀತಕ್ಕಂಥ ಪರಪುಷ್ಟ ಅದು. ಆ ಮಗು ಬೆಳೆದು 16 ವರ್ಷ 18 ವರ್ಷಕ್ಕೆ ಬಂದ್ರೆ ಊರಿಗೆ ಅಪಕಾರಿ, ಮನೆಗೆ ಉಪಕಾರಿ ಇದ್ದಾನ? ಅದು ಇಲ್ಲ. ಮನೆಯಲ್ಲೂ ಅಪಕಾರಿ. ಮನೆಯ ವಸ್ತುವನ್ನೇ ಕದ್ದುಕೊಂಡು ಊರಿಗೆ ಹೋಗಿ ತಿಂದು ಬರುವುದು, ಮನೆಯ ವಸ್ತುವನ್ನು ಕದ್ದುಕೊಂಡು ಹೋಗಿ ಯಾವುದೋ ಹೆಣ್ಣು ಮಕ್ಕಳಿಗೆ ಕೊಟ್ಟು ಅವರ ಜೊತೆಗೆ ಚಕ್ಕಂದಾಡಿ ಬರುವುದು. ಅವರ ಮನೆತನದ ಇಡೀ ಘನಸ್ಥಿಕೆಗೆ ದೊಡ್ಡ ಕಳಂಕವಾಗಿ ಬೆಳೆದು ಬಿಟ್ಟ ದುಂದುಕಾರಿ. ತಂದೆ ಆತ್ಮದೇವ ಊರಲ್ಲಿ ತಲೆ ಎತ್ತಿಕೊಂಡು ಓಡಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಮಾಡಿಬಿಟ್ಟ. ಕೊನೆಗೆ ಭಾರೀ ಊರಿನಿಂದಲೇ ಬಹಿಷ್ಕೃತನಾದಂತಹ ಆತ್ಮದೇವ ಮನೆಗೆ ಬಂದ. ದುಂದುಕಾರಿಯನ್ನು ಅವನ ತಾಯಿಯ ಮುಂದೆ ಬೈದ, ಎಂಥ ಮಗುವಿಗೆ ನೀನು ಜನ್ಮ ಕೊಟ್ಟಿದ್ದಿ, ನೀನು ಅಕ್ಕಪಕ್ಕದವರ ಹತ್ರ ಗಲಾಟೆ ಮಾಡಿಕೊಳ್ಳುವುದಲ್ಲದೆ ಊರೇ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಹಾಗೆ ಒಂದು ಮಗುವನ್ನು ಹೆತ್ತು ಕೊಟ್ಟಿದ್ಯಲ್ಲ ಅಂತ ತಾಯಿಯನ್ನು ಬೈದ. ಅಮ್ಮನನ್ನು ನನ್ನನ್ನು ಸೇರಿಸಿ ಬೈತಾ ಇದ್ದಾನೆಂತ ಇವನಿಗೆ ಸಿಟ್ಟು ಬಂದು ಕಪಾಳಕ್ಕೆ ಹೊಡೆದಂತೆ ತಂದೆಗೆ. ಆತ್ಮದೇವನಿಗೆ ಮಗ ಹೊಡೆದಾಗ ತಾಯಿ ಸಹಿಸಲಿಲ್ಲ, ಅಪ್ಪನಿಗೆ ಏನು ನೀನು ಹೊಡೆಯುವುದು ಅಂತ ಎದುರಿಸಿ ಇಬ್ಬರಿಗೂ ಹೊಡೆದಾಕಿದಂತೆ. ಅದನ್ನು ಭಾಗವತ ಪದ್ಮಪುರಾಣ ಉಲ್ಲೇಖ ಮಾಡ್ತದೆ. ತಾಯಿ ತಂದೆ ಇಬ್ಬರನ್ನೂ ಹೊಡೆದು ಮನೆಯ ಹೊರಗೆ ಹಾಕಿದ. ನಿಮ್ಮ ಮನೆ ಅಲ್ಲ, ಇದು ನನ್ನ ಮನೆ ಅಂತ. ಇಬ್ಬರನ್ನೂ ಹೊರಗೆ ಹಾಕಿ ಮನೆಯಲ್ಲಿ ಬೇಡದೇ ಇದ್ದ 5-6 ಗಣಿಕೆಯರನ್ನು, ವೇಶ್ಯೆಯರನ್ನು ಕರೆದು ಅವರ ಜೊತೆಗೆ ಮನೆಯಲ್ಲಿದ್ದದ್ದನ್ನೆಲ್ಲ ತಿಂದು ಉಂಡು ಖಾಲಿ ಮಾಡಿದ. ಅಷ್ಟರಲ್ಲಿ ಆತ್ಮದೇವ ಈ ಅಪಮಾನವನ್ನು ಸಹಿಸಲಾಗದೆ ಪ್ರಾಣತ್ಯಾಗ ಮಾಡಿ ಹಾಕಿದ. ಆತ್ಮದೇವ ಸತ್ತೇ ಹೋದ. ಇಂಥ ಮಗನಿಂದ ಯಾರಿಗೆ ಮುಖ ತೋರಿಸುವುದು ನಾನು ಅಂತೇಳಿ ಆತ ಸತ್ತದ್ದು ಹೇಗೆ? ಬಾವಿಯಲ್ಲಿ ಬಿದ್ದ ಅಂತ ಹೇಳ್ತದೆ. ಆ ಕಾಲದಲ್ಲೇ ಇದ್ದದ್ದು, ಬಾವಿಯಲ್ಲಿ ಬೀಳ್ತಕ್ಕಂಥ ಕ್ರಮ ಇದ್ದದ್ದು ಆ ಕಾಲದಲ್ಲೂ ಇತ್ತು. ಬಾವಿಯಲ್ಲಿ ಬಿದ್ದು ಹೋದಂತೆ ಅವ, ಯಾರೋ ಬೀಳಿಸಿದ್ದಲ್ಲ, ಅವನೇ ಬಾವಿಯಲ್ಲಿ ಬಿದ್ದು ಶರೀರ ತ್ಯಾಗ ಮಾಡಿದ. ಹಾಗೊಂದು ಕ್ರಮ ಇದೆ, ಅದಕ್ಕೆ ಆತ್ಮಹತ್ಯೆ ಅಂತ ಹೆಸರಲ್ಲ. ಅವಮಾನವನ್ನು ಸಹಿಸಲಾಗದೇ ಇರುವ ಸ್ಥಿತಿ ಬಂದಾಗ ಧಾರ್ಮಿಕರಾದ ವ್ಯಕ್ತಿಗಳ ಸನ್ನಿಧಾನಕ್ಕೆ ಹೋಗಿ, ನಾನು ಇಂಥ ಒಂದು ಕೆಟ್ಟ ಕರ್ಮದಿಂದಾಗಿ ಇಂಥ ಮಕ್ಕಳನ್ನು ಪಡೆದಿದ್ದೇನೆ, ಅವನ ತಂದೆಯಾಗಿ ಬದುಕುವುದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ 2 ಮಾರ್ಗವನ್ನು ಅನುಸರಿಸಬಹುದು. ಒಂದು, ಸನ್ಯಾಸ್ತಮ್ಮಯ ಅಂತ ಮನೆಯ ಮುಂದೆ ಸರ್ವ ಸನ್ಯಾಸವನ್ನು ಹೊಂದಿದ್ದೇನೆ ಅಂತೇಳಿ ಅಲ್ಲಿ ಪ್ರತಿಜ್ಞೆ ಮಾಡಿ ಆತ ಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರದಲ್ಲಿ ಇದ್ದು ಬಿಡು. ಈಗ ತುಂಬಾ ನೀವು ವಾರಣಾಸಿಗೆಲ್ಲ ಹೋದ್ರೆ ಬಹಳಷ್ಟು ಸನ್ಯಾಸಿಗಳಿರ್ತಾರಲ್ಲ, ಹೀಗೆ ಬಂದವರು ಯಾರು ಇರ್ತಾರೆ ಅಲ್ಲಿ, ಅವರು ಸನ್ಯಾಸ್ತಮ್ಮಯ ಅಂತ ಇನ್ನೂ ಸಾಧ್ಯ ಇಲ್ಲ ಇವರ ಜೊತೆಗೆ ಅಂತ ಹೋಗಿ ಅಲ್ಲಿ ಸನ್ಯಾಸಿಯಾಗಿ ಸಾಧನೆ ಮಾಡ್ತಾ ಇರುವುದು, ಆತ್ಮ ಸಾಧನೆ ಮಾಡ್ತಾ ಇರುವುದು. ಇದು ಒಂದು ಮಾರ್ಗ. ಅದಕ್ಕೂ ಅವಕಾಶ ಇಲ್ಲ ಅಂತ ಆದರೆ, ಯಾಕಂದ್ರೆ ಹೆಂಡತಿ ಬಿಡೋಲ್ಲ ಅನ್ನೋ ಪ್ರಸಂಗ ಬಂದ್ರೆ, ಆವಾಗ ನಾನು ಈ ಶರೀರದಿಂದ ಸಾಧನೆ ಮಾಡುವುದಕ್ಕೆ ಬೇಕಾದ ಅರ್ಹತೆ ಕಳ್ಕೊಂಡಿದ್ದೇನೆ. ಇದು 2 ಸ್ಥಿತಿಯಲ್ಲಿ ಇದನ್ನು ಮಾಡಬಹುದು. ಒಂದು, ಇಂತಹ ಅವಮಾನ ಉಂಟಾದಾಗ ಇದಕ್ಕೆ ಕ್ಷುದ್ರ ಮೃತ್ಯು ಅಂತ ಹೆಸರು. 2ನೇದ್ದು, ಶರೀರದಲ್ಲಿ ದುರ್ಮಾಂಸ ಬೆಳೀತಾ ಬದುಕುವುದಕ್ಕೆ ಸಾಧ್ಯ ಇಲ್ಲ, ತನ್ನ ಕರ್ಮ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಆದಾಗ ದಯಾಮರಣ ಅಂತ ಸ್ವೀಕರಿಸುವುದಕ್ಕೆ ಒಂದು ಅವಕಾಶ. ಆಗ ಏನು ಮಾಡ್ಬೋದು? ಶರೀರಕ್ಕೆ ಕಲ್ಲು ಕಟ್ಟಿಕೊಂಡು ತಾನು ಪದ್ಮಾಸನ ಹಾಕಿ, ಪದ್ಮಾಸನ ಬಿಚ್ಚಿ ಹೋಗದೇ ಇದ್ದ ಹಾಗೆ ಕಾಲಿಗೂ ಹಗ್ಗ ಕಟ್ಟಿಕೊಂಡು ತನ್ನ ಕೈಗಳಿಗೂ ಹಗ್ಗ ಕಟ್ಟಿಕೊಂಡು ಬಾವಿಗೆ ಜಿಗಿಯುವುದು. ಅಂದ್ರೆ ಬಾವಿ ಕಟ್ಟೆಯಲ್ಲಿ ಕೂತ್ಕೊಂಡೇ ಇಷ್ಟೆಲ್ಲ ಕಟ್ಕೊಳ್ಬೇಕು, ಕೆಳಗೆ ಕೂತ್ಕೊ ಹಾರ್ಲಿಕ್ಕೆ ಆಗುದಿಲ್ಲ, ಬಾವಿಗೆ ಜಿಗಿಯು. ಜಲ ಸಮಾವೇಶ ಅಂತ ಇದಕ್ಕೆ ಹೆಸರು, ಜಲ ಸಮಾಧಿ ಅಂತ ಕರೀತಾರೆ. ಹೀಗೆ ಜಲ ಸಮಾಧಿಯಾಗಿ ಹೋದ ಆತ್ಮದೇವ. ಅಂತೂ ಆತ್ಮದೇವ ಸತ್ತ ಮೇಲೆ ಮನೆಯಲ್ಲಿ ಈ ತಾಯಿ ಒಬ್ಬಳಿದ್ದಾಳೆ. ತಾಯಿಯನ್ನು ಕೆಟ್ಟದಾಗಿ ನೋಡ್ತಾನೆ ಇವ. ಮನೆಯಲ್ಲಿದ್ದಂತಹ ಎಲ್ಲಿಂದಲೋ ಬಂದ ಕೆಟ್ಟ ಹೆಣ್ಣು ಮಕ್ಕಳಿಗೆ ಕೊಡುವುದಕ್ಕೆ ಅವನಲ್ಲಿ ಇಲ್ಲ ಅಂತ ಆದಾಗ ತಾಯಿಗೆ ಕೈಯಲ್ಲಿ ಕಷಾವನ್ನು ಹಿಡ್ಕೊಂಡು ಹೊಡಿತಾನಂತೆ. ಕಷ ಅಂದ್ರೆ ಏನು? ನಾಗರ ಬೆತ್ತ ಅಂತ ಕರೀತಾರಲ್ಲ ಹಾಗೆ. ಈ ಕುದುರೆಗಳನ್ನು ಚಾಟಿಯಲ್ಲಿ ಹೊಡೆಯುವುದಕ್ಕೆ ಕೈಯಲ್ಲಿ ಹಿಡ್ತಕ್ಕಂತಹ ಚಾಟಿ, ಅದು ಹಿಡ್ಕೊಂಡು ಅಮ್ಮನಿಗೆ ಹೊಡೆಯುವುದೇನಂದ್ರೆ, ಅಪ್ಪ ಸಂಪಾದನೆ ಮಾಡಿದ್ದನ್ನು ಎಲ್ಲಿ ಹುದುಗಿಸಿಟ್ಟಿದ್ದಾನೆ ಹೇಳು ಅಂತ. ಇವಳು ಗೊತ್ತಿದೆ ಅವಳಿಗೆ ಎಲ್ಲಿ ಇಟ್ಟಿದ್ದಾನೆ ಅಂತ, ಆದ್ರೆ ಹೇಳಲ್ಲ ಇವಳು ಗೊತ್ತಿದ್ದು ಹೇಳುವುದಿಲ್ಲ ಅಂತ ಸರಿಯಾಗಿ ಹೊಡಿತಾನೆ. ಕೊನೆಗೆ ಅವಳು ಇವನ್ ಜೊತೆಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳು ಕೂಡ ಅದೇ ಬಾವಿಯಲ್ಲಿ ಬಿದ್ದು ಹೋದ. ಈಗ ತಂದೆ ತಾಯಿಯರಿಬ್ಬರೂ ಕೂಡ ಸಾಯುವುದಕ್ಕೆ ಕಾರಣೀಭೂತನಾದಂತಹ ಈ ಮಗ ದುಂದುಕಾರಿ ಮಾಡಬಾರದ ಅನರ್ಥಗಳಿಂದ ಜೀವನ ನಡೆಸ್ತಾನೆ. ಅವತ್ತು ಒಂದು ದಿವಸ ಏನಾಯ್ತು ಅಂತ ಪದ್ಮಪುರಾಣ ಉಲ್ಲೇಖ ಮಾಡ್ತದೆ. ಏನಾಯ್ತು ಅಂದ್ರೆ, ಆ 5 ಜನ ಹೆಂಗಸರು ಇವನನ್ನು ಭಾರೀ ಶೇಳೆ ಮಾಡಿ ಹೇಳ್ತಾರಂತೆ, ನಮಗೆ ನಾಳೆಯ ದಿವಸ ಈಕೆಯ ಹುಟ್ಟುಹಬ್ಬ ಇದೆ, ಅದಕ್ಕೆ ಇಂಥ ದಪ್ಪದ ಬಂಗಾರ ಹಾಕೊಳ್ಬೇಕು ನಾವು ಅಂತ. ಅದನ್ನು ಹೇಗಾದ್ರೂ ವ್ಯವಸ್ಥೆ ಮಾಡಿಕೊಡ್ಬೇಕು ನೀನು, ಅಷ್ಟು ಕೊಟ್ರೆ ಮಾತ್ರ ನಾವೆಲ್ಲ ನೀನು ಹೇಳಿದ ಹಾಗೆ ಕೇಳ್ತಾ ಇರ್ತೇವೆ, ಅಷ್ಟು ನೀನು ಒಳ್ಳೆಯವ ಅಲ್ವಾ, ಮಹಾಸಮರ್ಥ ಅಲ್ವಾ, ತಂದು ಕೊಡ್ತೀಯಲ್ವಾ ಅಂತ. ಇವನು ಏನು ದೊಡ್ಡ ವಿಷಯವೇ ಅಲ್ಲ ಅಂತ ಹೇಳಿದ.
ಕೇಳಿದವ ಏನು ಮಾಡಿದ ಅಂತ ಹೇಳಿದ್ರೆ ಸಾಮಾನ್ಯರ ಮನೆಗೆ ಹೋಗ್ಲಿಲ್ಲ, ಆ ಊರಿನ ಶಾನುಭೋಗರ ಮನೆಗೆ ಕನ್ನ ಹಾಕಿದ. ಶಾನುಭೋಗರ ಮನೆಯಲ್ಲಿ ಒಂದು 2 ಆಭರಣ ಮಾತ್ರ ಸಿಕ್ಕಿತು, 5 ಆಭರಣ ಸಿಗಲಿಲ್ಲ. ಶಾನುಭೋಗರ ಮನೆಯಿಂದ ಆ ದೇಶದ ರಾಜನ ಮನೆಗೆ ಕನ್ನ ಹಾಕಿದಂತೆ. ಕನ್ನ ಹಾಕಿ ಅಲ್ಲಿಂದ ಒಂದಿಷ್ಟು ತಗೊಂಡು ಬಂದು, ನೀವು ಕೇಳಿದ್ದಿಷ್ಟೇ ನೋಡಿ, ಇಷ್ಟು ತಂದಿದ್ದೇನೆ ಅಂತ ಕೊಟ್ಟ. ಇವರೆಲ್ಲ ಕಣ್ಣು ಕುಕ್ಕುವಂತಹ ಆಭರಣ, ನಮ್ಮ ಜೀವಮಾನಕ್ಕೆ ಬೇಕಾದಷ್ಟು ತಂದಿದ್ದಾನೆ, ಭಾರಿ ಖುಷಿ ಆಯ್ತು. ಆಮೇಲೆ ಅವನಿಗೆ ಚೆನ್ನಾಗಿ ಕುಡಿಯುವುದಕ್ಕೆ ಬೇಕಾದ್ದೆಲ್ಲ ಕೊಟ್ಟರು, ಮಲಗಿಸಿದ್ರು, ನಿದ್ದೆ ಮಾಡಿಸಿದ್ರು. ನಿದ್ದೆ ಮಾಡಿಸಿದ ಮೇಲೆ ಮೀಟಿಂಗ್ ಶುರು ಮಾಡಿದ್ರು. ಇವರು ರಾತ್ರಿ 11 ಗಂಟೆ ನಂತರ ಮೀಟಿಂಗ್, ಇವ್ರದ್ದು 5 ಜನರದ್ದು. ಈಗ ಇವ ತಂದ ಆಭರಣ ಇದರಲ್ಲಿ ರಾಜಮುದ್ರಿಕೆ ಕಾಣಿಸ್ತಾ ಉಂಟಲ್ಲ, ನಾಳೆ ನಾವು ಇದನ್ನು ಈಗ ಕದ್ದದ್ದು ಯಾರು ಅಂತ ಅಲ್ಲೆಲ್ಲ ವಿಮರ್ಶೆ ಶುರು ಆಗ್ತದಲ್ವ, ನಾಳೆ ಬೆಳಗಿನ ಹೊತ್ತು ಕದ್ದದ್ದು ಯಾರು ಅಂತ ವಿಮರ್ಶೆ ಶುರಾದ ಮೇಲೆ ನಮ್ಮ ರಾಜನ ಆಭರಣ ಅಂತ ಆದ್ಮೇಲೆ ನಮ್ಮ ಯಜಮಾನರು ಸಿಕ್ಕಿ ಹಾಕೊಳ್ಳದೆ ಇರ್ತಾರಾ? ಸಿಕ್ಕಿ ಹಾಕೊಳ್ತಾರೆ. ಸಿಕ್ಕಿ ಹಾಕೊಂಡ್ರೆ ಏನು ತೊಂದರೆ? ಇದ್ದ ಆಭರಣ ಎಲ್ಲ ಹೋಗುತ್ತೆ. ಅದಕ್ಕೆ ನಾವೇನ್ ಮಾಡುವ ಅಂದ್ರೆ, ಇದನ್ನೆಲ್ಲ ನಾವಿಟ್ಟುಕೊಳ್ಳುವ, ಇವನನ್ನು ಮುಗಿಸಿಬಿಡುವ. ಮುಗಿಸಿ ಗುಂಡಿ ತೆಗೆದು ಗುಂಡಿಯಲ್ಲಿ ಹಾಕುವುದು ಅಂತ. 3 ಜನ ಗುಂಡಿ ತೆಗಿಲಿಕ್ಕೆ ಹೋದ್ರು, 2 ಮುಗಿಸುವುದಕ್ಕೆ ಸಿದ್ಧ. ಅಂತೂ ಕೈಕಾಲು ಕಟ್ಟಿ ಏನು ಮಾಡಿದ್ರು ಸಾಯೋಲ್ಲ ಅಂತೆ. ಹಗ್ಗ ಹಾಕಿ ಇವ್ರದೇ ಸೀರೆ, ಹಳೆ ಸೀರೆ ಹಿಡ್ಕೊಂಡು ಎಳಿತಾ ಇದ್ದಾರೆ, ಕಂಠಕ್ಕೆ ಹಾಕಿ. ಸಾಯ್ತಾ ಇಲ್ಲ ಈ ಮನುಷ್ಯ. ಕೊನೆಗೆ ಅಲ್ಲಿ ಒಲೆಯಲ್ಲಿದ್ದ ಕೊಳ್ಳಿ ಎಲ್ಲ ತಂದು ಬಾಯಿಗೆ, ಮೂಗಿಗೆ, ಕಣ್ಣಿಗೆ ಎಲ್ಲ ಇಟ್ಟು ಕೊನೆಗೆ ಸಾಯಿಸಿ ಹಾಕಿದ್ರಂತೆ. ಇಷ್ಟೆಲ್ಲ ಮಾಡಿದ್ರು. ಪರಮ ಸಾಹಸಿಕ ಸ್ತ್ರೀಯ ಅಂತ ವ್ಯಾಸರು ಹೇಳ್ತಾರೆ, ಸಾಮಾನ್ಯರಲ್ಲ ಇವರು ಅಂತ. ಹೀಗೆ ಕೊಂದು ಆಮೇಲೆ ಮಣ್ಣಿನಲ್ಲಿ ಮುಚ್ಚಿ ವ್ಯವಸ್ಥೆ ಮಾಡಿ ಕೆಲವು ದಿವಸ ಅದೇ ಮನೆಯಲ್ಲಿದ್ರು. ಜನ ಕೇಳ್ತಾರೆ, ಎಲ್ಲಿ ಹೋದ್ರು ನಿಮ್ಮ ಯಜಮಾನರು ಅಂತ. ಅದೆಲ್ಲೋ ಪರ ಊರಿಗೆ ಅಂತ ಹೋಗಿದ್ದಾರೆ, ಇನ್ನೂ ಬರ್ಲಿಲ್ಲ ಅಂತ. ಇವರು ಬಂದವರ ಹತ್ರ ಎಲ್ಲ ಸುಳ್ಳು ಹೇಳ್ತಾ ಬದುಕಿದ್ರು. ಇಷ್ಟಾದಾಗ ಮನೆಯಲ್ಲಿರ್ತಕ್ಕಂತಹ ಗೋಕರ್ಣ, ಅವನು ಪರಮ ಸಾತ್ವಿಕ. ಹಿಂದೆ ತಂದೆ ತಾಯಿಯರು ಸಾಯುವುದಕ್ಕೆ ಅಂತ ಹೊರಟಾಗ ಅವರಿಗೆ ಭಾರಿ ಧರ್ಮೋಪದೇಶ ಮಾಡಿದವ, ಸನ್ಯಾಸದ ಉಪದೇಶವನ್ನು ಮಾಡಿದವ ಗೋಕರ್ಣ. ಅವನು ಇಂಥ ಕೆಟ್ಟ ಮನೆಯಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವ ಈಗಾಗಲೇ 4 ತಿಂಗಳ ಹಿಂದೆ ತೀರ್ಥಯಾತ್ರೆಗೆ ಹೊರಟು ಬಿಟ್ಟಿದ್ದಾನೆ. ಈ ಎಲ್ಲ ಘಟನೆ ನಡೆಯುವಾಗ ಅವ ಮನೆಯಲ್ಲಿ ಇರಲಿಲ್ಲ. ಅವನು ತೀರ್ಥಯಾತ್ರೆ ಮಾಡ್ತಾ ಕಾಶಿಯಲ್ಲಿ ಹೋಗಿ ಮುಳುಗು ಹಾಕುದು. ಕಾಶಿಯಲ್ಲಿ ಗಂಗೆಯಲ್ಲಿ ಅವ ಮುಳುಗು ಹಾಕುವ ಹೊತ್ತಿಗೆ ಅವನಿಗೆ ಬಂದ ಸುದ್ದಿ, ನಿನ್ನ ತಂದೆ ತಾಯಿ ತೀರಿಕೊಂಡಿದ್ದಾರೆ ಅಂತ ಸುದ್ದಿ ಬಂತು. ಗೋಕರ್ಣ ತಂದೆ ತಾಯಿಯರನ್ನು ಉದ್ದೇಶಿಸಿ ಸರ್ವ ಕ್ರಿಯೆಗಳನ್ನು ಕೂಡ ಅಲ್ಲಿ ಮಾಡಿ ಅವರ ಆತ್ಮಕ್ಕೆ ಶ್ರೇಯಸ್ಸಾಗಲಿ ಅಂತ ಊರಿಗೆ ಬರ್ತಾನೆ. ಊರಿಗೆ ಬಂದ್ರೆ ತಂದೆ ತಾಯಿ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತೆ ಅಂತ ಸುದ್ದಿ. ಇಂಥ ವಿಷಯ ಅಲ್ಲ, ತಂದೆ ತಾಯಿ ಸತ್ತ ಸುದ್ದಿ ನನಗೆ ಬಂತು. ಹೌದಾ, ತಂದೆ ತಾಯಿ ಸತ್ತದ್ದು ಹೌದು, ಆದ್ರೆ ನಿನ್ನ ತಮ್ಮ ಇದ್ದಾನಲ್ಲ, ಅವ ತಮ್ಮನ ಅಣ್ಣನ ಏನೋ ಸಹೋದರ, ನಿನ್ನ ಅಣ್ಣ ಸಹೋದರ, ಅವ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಅಲ್ಲ, ಅವನು ಸತ್ತ ಸುದ್ದಿ ಬಂತು ಅಂತ ಹೇಳ್ತಾನೆ. ಅವನು ಸತ್ತ ಸುದ್ದಿ ನನಗೆ ಬಂತು, ಅದಕ್ಕೋಸ್ಕರ ದಾರಿಯಲ್ಲಿ ಬರಬೇಕಾದ್ರೆ ನಾನು ಪಕ್ಕದಲ್ಲಿದ್ದಂತಹ ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಅವರಿಗೆ ತರ್ಪಣ ಕೊಟ್ಟು ಬಂದದ್ದು. ಅವನಿಗೆ ಸತ್ತ ಸುದ್ದಿ ಬಂದಿದೆ, ಆದ್ರೆ ಇವರ ಗ್ರಾಮದಲ್ಲೇ ಸತ್ತ ಸುದ್ದಿ ಗೊತ್ತಿಲ್ಲ. ಹೆಂಗಸರು ಅಷ್ಟು ಜಾಣ್ಮೆಯನ್ನು ಉಪಯೋಗಿಸಿದ್ದಾರೆ. ಇವ ಬಂದ, ಆ ಹೆಂಗಸರು ಮನೆಯಲ್ಲಿಲ್ಲ, ಮನೆ ಖಾಲಿ, ಇದ್ದದ್ದೆಲ್ಲ ಹಿಡ್ಕೊಂಡು ಮನೆ ಖಾಲಿ ಮಾಡಿ ಅವರು ಹೋಗಿದ್ದಾರೆ. ಈ ಮನೆಯಲ್ಲಿ ಬಾಗಿಲು ಹಾಕಿದೆ, ಬೀಗ ಮುದ್ರೆ ಬೇರೆ ಜಡ್ದಿದೆ. ಇವ ಬರುವಾಗ ಸಾಯಂಕಾಲ ಆಗಿದೆ. ಸಾಯಂಕಾಲ ಅಲ್ಲೇ ಬಾವಿ ಕಟ್ಟೆಗೆ ಬಂದ, ಒಂದಿಷ್ಟು ನೀರು ತೆಗೆದು ಆಚಮನ ಮಾಡಿ ಸಂಧ್ಯಾ ವಂದನೆಯನ್ನು ಮುಗಿಸಿದ. ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಚಂದ್ರೋದಯವಾಯಿತು. ಜಗಲಿಯಲ್ಲಿ ಅವತ್ತು ಮಲ್ಕೊಂಡಂತೆ. ರಾತ್ರಿ ಮನೆ ಬೀಗ ನಾಳೆ ಬೆಳಿಗ್ಗೆ ಊರವರ ಹತ್ರ ಯಾರ ಹತ್ರ ಕೀ ಕೊಟ್ಟು ಹೋಗಿದ್ದಾರೋ ಏನು ಕಥೆ ನೋಡೋಣ, ನಾಳೆ ಬೆಳಿಗ್ಗೆ ಯೋಚನೆ ಮಾಡುವ ಅಂತ ಹೇಳಿ ಜಗಲಿಯಲ್ಲಿ ಮಲಗಿದ್ದಾನೆ. ರಾತ್ರಿಯ ಹೊತ್ತು ಇವನಿಗೆ ಮಧ್ಯರಾತ್ರಿಯ ಹೊತ್ತು ಎಚ್ಚರವಾಯ್ತಂತೆ. ಮಧ್ಯರಾತ್ರಿ 12ಕ್ಕೆ ಎಚ್ಚರವಾಯ್ತು. ಯಾಕೆ ಏನದು ಸದ್ದು ಅಂತ ಹೇಳಿ ಕಣ್ಣು ಬಿಟ್ಟು ನೋಡ್ತಾನೆ. ಎದುರುಗಡೆ ವಿಚಿತ್ರವಾದ ಆಕಾರ, ಒಂದು ಪಿಶಾಚಿ, ಒಂದು ಪ್ರೇತ. ಒಂದು ಸಲ ಬೆಂಕಿಯ ಹಾಗೆ, ಒಂದು ಸಲ ಹೊಗೆಯ ಹಾಗೆ, ಇನ್ನೊಂದು ಸಲ ಬಿಳಿ ಮೋಡದ ಹಾಗೆ ಏನೇನೋ ಕಾಣಿಸ್ತದೆ. ಅದು ಇವನು ಎಲ್ಲಿ ಮಲ್ಕೊಂಡಿದ್ದಾನೆ ಅಲ್ಲಿ ಬಂದು ಪಟಪಟ ಶಬ್ದ ಮಾಡುವುದು. ಶಬ್ದ ಮಾಡಿದ್ದಕ್ಕೆ ಇವನನ್ನು ಮುಟ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಅದು ಶಬ್ದ ಮಾಡ್ತಾ ಉಂಟು. ಇವನು ಕಣ್ಣು ಅರಳಿಸಿ ಅದನ್ನು ನೋಡ್ತಾನೆ. ಅದರ ಮುಖ ಕಾಣಿಸುತ್ತೆ. ಏನು ಸಮಸ್ಯೆ ನಿನ್ನದು, ಯಾಕೆ ನನ್ನನ್ನು ಈ ಉಪದ್ರ ಮಾಡ್ತಾ ಇದ್ದಿ ಅಂತ ಕೇಳ್ತಾನೆ. ಅದು ಮುಖವನ್ನೆಲ್ಲ ವಿಕಾರ ಮಾಡಿಕೊಂಡು ಬಾಯಿ ತೆಗಿಲಿಕ್ಕೆ ಪ್ರಯತ್ನ ಪಡ್ತದೆ. ಬಾಯಿಯಲ್ಲಿ ಮಾತೇ ಬರೋಲ್ಲ, ಅದಕ್ಕೆ ಬಾಯಿ ತೆಗೆದ್ರೆ ಮಾತೇ ಬರುವುದಿಲ್ಲ. ಅದನ್ನು ನೋಡಿ ಇವನಿಗೆ ಅಯ್ಯೋ ಪಾಪ ಅಂತ ಅನಿಸುತ್ತೆ, ಏನೋ ಕಷ್ಟಪಡ್ತಾ ಇದೆ ಇದು ಅಂತ ಹೇಳಿ ಅಲ್ಲೇ ಪಕ್ಕದಲ್ಲಿದ್ದ ನೀರು, ಅವನು ಸಂಧ್ಯಾ ವಂದನೆ ಮಾಡುವುದಕ್ಕೋಸ್ಕರ ತಂದಿದ್ದ ನೀರಿನ ಪಾತ್ರೆ ಇತ್ತಲ್ಲೋ ಅದರಿಂದ ನೀರು ತೆಗೆದು ಒಂದು ಭಗವಂತನ ಹೆಸರನ್ನು ಧ್ಯಾನ ಮಾಡಿಕೊಂಡು ನಾಮೋಚ್ಚಾರಣೆ ಮಾಡಿ ಅವನ ಮೇಲೆ ನೀರು ಎಸೆದ. ಆ ಪ್ರೇತದ ಮೇಲೆ ನೀರು ಬಿದ್ದ ಕೂಡಲೇ ಅದಕ್ಕೆ ಮಾತು ಬಂತಂತೆ. ಅದು ಮಾತಾಡಿತು, ನನ್ನ ತಮ್ಮನಲ್ಲವೇ ನೀನು ಅಂತ. ನಿನ್ನ ತಮ್ಮ ನೀನು,
ನೋಡು ನಾನು ಹೇಗೆ ಸತ್ತಿದ್ದೇನೆ, ಕೊಳ್ಳಿಗಳನ್ನು ನನ್ನ ಮೇಲೆ ಇಟ್ಟು ಸಾಯಿಸಿದ್ದಾರೆ, ಎಲ್ಲ ಅದಕ್ಕೆ ಅವರದ್ದು ಅಪರಾಧ ಅಲ್ಲ, ನಂದೇ ಅಪರಾಧ ಅಂತ ಹೇಳ್ತಾನೆ. ನಂದೇ ಅಪರಾಧ, ನನಗೆ ಇಂತಹ ಪ್ರೇತ ಜನ್ಮ ಬಂದು ಹೋಗಿದೆ, ಉದ್ಧಾರ ಆಗಬೇಕಲ್ಲ ತಮ್ಮ. ಇವ ಹೇಳ್ತಾನೆ, ಅಲ್ಲ ಉದ್ಧಾರ ಆಗದೇನು, ನಾನು ಎಷ್ಟು ಕಡೆ ಶ್ರಾದ್ದ ಮಾಡಿದೆ ನಿನ್ನ ಹೆಸರು ಹೇಳಿಕೊಂಡು, ನೀನು ಸತ್ತ ವಿಷಯ ನಂಗೆ ಮೊದಲೇ ಗೊತ್ತಾಗಿದೆ, ಗಯೆಯಲ್ಲೂ ಶ್ರಾದ್ದ ಮಾಡಿದೆ ಅಂತ ಹೇಳ್ತಾನೆ ಇವ. ಅಂದ್ರೆ ಗಯಾದಲ್ಲಿರ್ಬೇಕಾದ್ರೆ ಗೊತ್ತಾಗಿದೆ ಅಂತ ಅರ್ಥ ಇವನಿಗೆ, ಇವ ಸತ್ತಂತಹ ವಿಷಯ. ಗಯೆಯಲ್ಲೂ ನಿನಗೆ ಶ್ರಾದ್ದ ಮಾಡಿದ್ದೇನೆ ನಾನು, ಗಯಾ ಶ್ರಾದ್ದನಿಂದಲೂ ನಿನಗೆ ಉದ್ಧಾರ ಆಗಲಿಲ್ಲ ಅಂದ್ರೆ ಇನ್ನೇನಪ್ಪ ನಿನ್ನನ್ನು ಉದ್ಧಾರ ಮಾಡುವುದು? ಪ್ರೇತತ್ವ ನಿವೃತ್ತಿಗೆ ಬೇರೆ ಯಾವ ಮಾರ್ಗ ಇದೆ ಹೇಳು? ಅದೇನೋ ಗೊತ್ತಿಲ್ಲ, ಗಯಾ ಶ್ರಾದ್ದದಿಂದ ಆಗದೇ ಇದ್ದಂತಹ ಉದ್ಧಾರ ನನಗೆ ಆಗಬೇಕು ನಿನ್ನಿಂದ ಅಂತ ಹೇಳಿ ಕೈ ಮುಗಿಯುವ ಹಾಗೆ ತಲೆ ತಗ್ಗಿಸಿ ಮತ್ತೆ ಕಣ್ಣಲ್ಲಿ ನೀರು ಹಾಕಿಕೊಂಡು ಬಾಯಿ ಒಣಗಿದ ಹಾಗೆ ಮಾಡಿ ಅದು ಓಡಿತು, ಅದು ಅದೃಶ್ಯವಾಯಿತು. ಇವನಿಗೆ ಆಮೇಲೆ ನಿದ್ದೆ ಬರಲಿಲ್ಲ. ನನ್ನ ಕುಟುಂಬದ ಸದಸ್ಯ, ಮಾಡಬಾರದ ಅಪರಾಧ ಏನೋ ಮಾಡಿದ್ದಾನೆ ಹೌದು, ಕುಟುಂಬದ ಸದಸ್ಯ ಅವ. ಏನು ಕುಟುಂಬ? ನಾನು ಯಾವ ಹಸುವಿನಲ್ಲಿ ಹುಟ್ಟಿದ್ದೇನೋ ಆ ಹಸುವನ್ನು ಸಾಕಿದಂತಹ ಅಪ್ಪನಿಗೆ ಮಗ ಅವ, ಅಷ್ಟೇ. ಅದು ಹೇಗೆ ಮಗ ಅನ್ನೋದು ಪ್ರಶ್ನೆ ಬೇರೆ, ಒಟ್ಟು ಮಗ. ಅಂತ ಕುಟುಂಬದ ಸದಸ್ಯನ ಈ ಪ್ರೇತತ್ವದ ನಿವೃತ್ತಿಗೆ ಏನು ಮಾಡಬೇಕು ಹೇಳಿ? ಎಷ್ಟು ಶ್ರಾದ್ದ ಹಾಕಿ ಗಂಗಾ ಸ್ನಾನದಿಂದ ತರ್ಪಣ ಮಾಡಿದರೂ ಕೂಡ ಆಗದೇ ಇದ್ದದ್ದು ಹೇಗಾಗ್ತದೆ? ಅಷ್ಟು ಹೊತ್ತಿಗೆ ಆಕಾಶದಲ್ಲಿ ಸೂರ್ಯೋದಯ ಆಗಿದೆ. ಸೂರ್ಯನನ್ನು ನೋಡಿಕೊಂಡು ಇದನ್ನು ಪ್ರಶ್ನಿಸಿದಂತೆ. ಮನೆಗೆ ಒಂದು 10-20 ಜನ ಬಂದಿದ್ದಾರೆ, ಬೇರೆ ಸುತ್ತಮುತ್ತಲಿನ ಜನ ಎಲ್ಲ ಬಂದು ಸೇರಿದ್ದಾರೆ. ಗೋಕರ್ಣ ಬಂದಿದ್ದಾನೆ ಅಂತ ಊರಿಗೆ ಬಂದಿದ್ದಾರೆ. ಯಾರೋ ಒಬ್ರು ಬೀಗದ ಕೀಯೂ ತಂದು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಅಂತೂ ಅವರೆಲ್ಲ ಬಂದಾಗ ಇವ ಸೂರ್ಯನನ್ನು ನೋಡಿ ಪ್ರಶ್ನೆ ಮಾಡಿದ. ಸೂರ್ಯನಿಂದ ಉತ್ತರ ಬಂತು ಇವನಿಗೆ ಅಂತ ಪದ್ಮಪುರಾಣ ಹೇಳ್ತದೆ. ಒಂದು ಆಕಾಶವಾಣಿ ಆದ ಹಾಗೆ ಸೂರ್ಯನಿಂದ ಉತ್ತರ. ನೀನು ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಿದ್ಯಲ್ಲ, ಅದನ್ನು 7 ದಿವಸ ನೀನು ಪ್ರವಚನ ಮಾಡು. ಯಾರಿಗೆ ಅಂತ ಹೇಳಿದ್ರೆ ಈ ಊರಿನ ಎಲ್ಲಾ ಜನರನ್ನು ಸೇರಿಸು. ಯಾರ್ಯಾರು ಬರುವುದಕ್ಕೆ ಅವಕಾಶ ಇದೆ ಅವರಿಗೆಲ್ಲ ಆಹ್ವಾನವನ್ನು ಕೊಡು. ಅಷ್ಟೂ ಜನರು ಕೇಳಿದ್ರು ಅಂತಾದ್ರೆ ಆತನಿಗೆ ಉದ್ಧಾರ ಆಗ್ತದೆ. ಇವನು 3 ದಿವಸದ ಕಾಲಾವಧಿಯನ್ನು ತೆಗೆದುಕೊಂಡ. ಏನು ಪೂರ್ವ ಸಿದ್ಧತೆ? ಏನು ಪೂರ್ವ ಸಿದ್ಧತೆ ಅಂತ ಹೇಳಿದ್ರೆ ಮನೆಯನ್ನು ಸ್ವಚ್ಛ ಮಾಡುವುದಕ್ಕೆ ಎಲ್ಲ ಬಂದು ಸಹಕಾರ ಮಾಡಿದ್ದಾರೆ. ಮನೆ ಸ್ವಚ್ಛವಾಯಿತು, ಮನೆಯ ಮುಂದೆ ಅಂಗಳ ಸ್ವಚ್ಛವಾಯಿತು, ಅಲ್ಲಿದ್ದ ತೆಂಗಿನ ಮರಗಳಿಂದ ಗರಿ ಬೀಳಿಸಿದ್ದಾಯ್ತು, ಬೀಳಿಸಿದ ಗರಿಗಳಿಂದ ಚಪ್ಪರ ಆಯಿತು. ಎಲ್ಲರೂ ಬರಬೇಕು ಅಂತ ಆಹ್ವಾನ ಎಲ್ಲ ಕಡೆಗೂ ಹೋಗಿದೆ. ಊರಿನ ಜನರೆಲ್ಲ ಸೇರಿ ಅಕ್ಕಪಕ್ಕದ ಊರುಗಳಿಂದ ಆಹ್ವಾನ ಮಾಡಿದ್ದಾರೆ, ಭಾರಿ ಜನ ಸೇರಿದ್ದಾರೆ. ಅವರನ್ನೆಲ್ಲ ಉದ್ದೇಶಿಸಿ ತನ್ನ ಮನೆಯ ಜಗಲಿಯಲ್ಲೇ ತಾನು ಕುಳಿತು ಮುಂದೆ ಕುಳಿತವರಿಗೆಲ್ಲ ಶ್ರೀಮದ್ ಭಾಗವತವನ್ನು ಪ್ರವಚನ ಮಾಡಿದ್ದಾನೆ 7 ದಿವಸ. ವಿಶೇಷ ಅಂತ ಹೇಳಿದ್ರೆ ಪಕ್ಕದಲ್ಲಿ ಒಂದು ಬಿದಿರಿನ ಕೊಂಬೆ ಉಂಟು, ಅದರಲ್ಲಿ ಸರಿಯಾಗಿ 7 ಗಂಟುಗಳುಂಟು. ಈ ಪ್ರೇತತ್ವವನ್ನು ಪಡೆದಂತಹ ದುಂದುಕಾರಿ ಯಾರಿದ್ದಾನೆ ಅವನು ವಾತ್ಯಾ ಶರೀರ ಅಂತ ಅವನಿಗೆ ಹೆಸರು. ವಾತ ಶರೀರ, ಗಾಳಿಯೇ ಅವನ ಶರೀರ. ಆದ್ರಿಂದ ನಿಂತಲ್ಲಿ ನಿಲ್ಲುವುದಕ್ಕಾಗುವುದಿಲ್ಲ, ಓಲಾಡ್ತಾ ಇರಬೇಕಾದ ಶರೀರ ಪ್ರೇತ ಶರೀರ. ನಿಂತು ಅದು ನಿರಂತರ ಸಂಚಾರಿಯಾದ ಶರೀರದಿಂದ ಶ್ರವಣ ಮಾಡ್ಲಿಕ್ಕೆ ಆಗುವುದಿಲ್ಲ ಅನ್ನುವ ಕಾರಣದಿಂದ ಆ ಬಿದಿರಿನ ಒಳಗೆ ವಾತರೂಪದಲ್ಲಿ ಸೇರಿಕೊಂಡಿದ್ದಾನಂತೆ ಆತ. ಇವನು 1 ದಿವಸದ ಪ್ರವಚನ ಮುಗಿಸಿದರೆ, ಅಂದ್ರೆ 3ನೇ ಸ್ಕಂದದ ತನಕ 1 ದಿವಸ ಈತ ಪ್ರವಚನ ಮಾಡಿದ ಅಂತಾದರೆ, ಪ್ರವಚನ ಎಲ್ಲ ಮುಗಿದ ಮೇಲೆ ಜನ ಏಳುವ ಹೊತ್ತಿಗೆ ಪಟ್ಟು ಅಂತ ಅಲ್ಲಿ ಒಂದು ಶಬ್ದ ಆಗುದಂತೆ. 1 ಗಂಟು ಟಕ್ ಅಂತ ಶಬ್ದ ಆಗಿ ಮುರಿಯುವುದು, ಗಂಟು ಒಡೆಯುವುದು. ಹೀಗೆ 7 ಗಂಟುಗಳು 7 ದಿವಸದ ಪ್ರವಚನದಲ್ಲಿ ಒಡೆಯಿತಂತೆ. ಕುಳಿತು ಕೇಳಿದವರೆಲ್ಲರೂ ಕೂಡ ಮೈಯನ್ನೆಲ್ಲ ಕಿವಿಯಾಗಿಸಿಕೊಂಡು ಆ ಶ್ರೀಮದ್ ಭಾಗವತ ರಸ ಏನಿದೆ, ರಸದ ಪಾನವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಅಂತಃಕರಣದಲ್ಲಿ ಭಕ್ತಿ ರಸವನ್ನು ತುಂಬಿಸಿಕೊಂಡು ಕಣ್ಣಿನಲ್ಲಿ ತನ್ನಲ್ಲಿದ್ದ ಭಕ್ತಿ ರಸದ ಅಭಿವ್ಯಕ್ತಿಯ ಸ್ವರೂಪವಾಗಿ ಆನಂದಾಶ್ರುವನ್ನು ಸುರಿಸಿಕೊಂಡು ಭಗವಂತನ ಶ್ರೀಕೃಷ್ಣನ ಕಥಾನಕವನ್ನು ಸಂಪೂರ್ಣವಾಗಿ ಶ್ರವಣ ಮಾಡಿದ್ದಾರೆ. 7ನೇ ದಿವಸದ ಪ್ರವಚನ ಮುಗಿಯುವ ಹೊತ್ತಿಗೆ ಒಂದು ದೇವತಾ ವಿಮಾನ ಆಗಮಿಸ್ತದೆ. ಆಗಮಿಸಿದ ವಿಮಾನವನ್ನು ಆ ದುಂದುಕಾರಿ ತಮ್ಮ ಅಂತ ಅಣ್ಣ ಅಂತ ಹೇಳಿ ತನ್ನ ಈ ಗೋಕರ್ಣನ ಮುಂದೆ ತಾನು ಕೈ ಮುಗಿದು ನಮಸ್ಕಾರ ಮಾಡಿ ರಥವನ್ನೇರಿ ಮುಂದಕ್ಕೆ ಸಾಗಿದ. ಹೀಗೊಂದು ಘಟನೆಯ ಕಥೆ. ಇದು ಆದ ಮೇಲೆ ಮತ್ತೆ ಈತ ಒಂದು ತೀರ್ಥಯಾತ್ರೆಗೆ ಹೋಗ್ತಾನೆ. ಗೋಕರ್ಣ ತೀರ್ಥಯಾತ್ರೆಗೆ ಹೋಗಿ 3 ವರ್ಷ ಆದ್ಮೇಲೆ ಬರ್ತಾನೆ. ಬಂದು ಮತ್ತೊಂದು ಭಾಗವತ ಸಪ್ತಾಹ ಮಾಡ್ತಾನೆ. ಈ 2 ಸಪ್ತಾಹದ ಗೋಕರ್ಣ ಮಾಡಿದ 2 ಸಪ್ತಾಹದ ಕಥೆ ಪದ್ಮಪುರಾಣದಲ್ಲಿ ಉಲ್ಲಿಖಿತವಾಗಿದೆ. ಅಲ್ಲೊಂದು ಘಟನೆ ನಡೆಯುತ್ತೆ. 2ನೇ ಸಪ್ತಾಹ ಯಾಕೆ ಮಾಡಿದ ಅಂತ ಹೇಳಿದ್ರೆ, ಈತ ಕೇಳಿದ ಅಲ್ಲಿ, ಅಲ್ಲ ಗೋಕರ್ಣ ದುಂದುಕಾರಿ, ನೀನು ದೇವಲೋಕಕ್ಕೆ ಸಾಕ್ತಾ ಇದ್ದಿ, ನೀನು ಹೇಗೆ ಶ್ರವಣ ಮಾಡಿದ್ಯೋ ಈ ಊರಿನ ಜನ ಎಲ್ಲ ಶ್ರವಣ ಮಾಡಿದ್ದಾರೆ, ಇವರಿಗೆಲ್ಲ ವಿಮಾನ ಯಾಕೆ ಬರಲಿಲ್ಲ? ನಿನ್ನ ವಿಮಾನದಲ್ಲಿ ಒಂದೇ ಆಸನ ಇಟ್ಟುಕೊಂಡು ಬಂದಿದೆ ಅಲ್ಲ,
ಒಂದು 52 ಸೀಟಿನ ಬಸ್ ಆದ್ರೂ ಬರ್ಬೇಕಿತ್ತಲ್ವಾ ಕೊನೆ ಪಕ್ಷ. ಅದು ಬರ್ಲಿಲ್ಲ ಅಲ್ವಾ, ಏನು ಕಥೆ? ಅದಕ್ಕೆ ಇವ ಹೇಳ್ತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆವಾಗ ಆ ರಥವನ್ನು ಓಡಿಸಿಕೊಂಡು ಬಂದಂತಹ ದೇವದೂತ ಇದ್ದಾನಲ್ಲ, ದೇವದೂತನ ಹತ್ರ ಇವ ಪ್ರಶ್ನೆ ಮಾಡ್ತಾನೆ. ದೇವದೂತ ಹೇಳ್ತಾನೆ, ಅದು ಕೇಳುವುದು ಹೇಗೆ ಕೇಳ್ತಾರೆ ಅದಕ್ಕೆ ಸರಿಯಾಗಿ ಅಲ್ಲಿಂದ ವಾಹನ ರಿಸರ್ವ್ ಆಗುವುದು ಅಂತ ಹೇಳ್ತಾನೆ. ಕೇಳುವವರು ಹೇಗೆ ಕೇಳ್ತಾರೆ ಹಾಗೆ. ಇವನು ಪ್ರತಿದಿನವೂ ಕೂಡ ಬೇರೆ ಆಹಾರವನ್ನು ಸ್ವೀಕರಿಸದೆ 7 ದಿವಸವೂ ನಿರಾಹಾರವಾಗಿದ್ದುಕೊಂಡು, ತಿನ್ನುವುದಕ್ಕೆ ಹಸಿವು, ನಿರಂತರ ಹಸಿವಿದ್ರೂ ಕೂಡ ಹಸಿವನ್ನು ಗಣಿಸದೆ ಆ ಕಥೆಯನ್ನು ಹಗಲಿನ ಹೊತ್ತು ಕೇಳಿ, ರಾತ್ರಿಯ ಹೊತ್ತು ಅದನ್ನೇ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿ ಮನನ ಮಾಡಿ ಆ ಕಥೆಯಲ್ಲಿರತಕ್ಕಂತಹ ರಸದಿಂದ ಭಕ್ತಿ ಭಾವುಕನಾಗಿ ತನ್ನ ಶರೀರದ ಸಮಗ್ರ ಅವಯವಗಳಲ್ಲೂ ಕೂಡ ದೈವೀ ಭಾವವನ್ನು ತುಂಬಿಸಿಕೊಂಡ ಕಾರಣದಿಂದ ಈ 7 ದಿವಸದ ಶ್ರವಣದಿಂದ ಅವನಿಗೆ ಅಲ್ಲಿಂದ ರಥ ಬಂದಿದೆ. ಉಳಿದವರಿಗೆ ಯಾಕೆ ಬರಲಿಲ್ಲ ಅಂತ ಹೇಳುವುದಿಲ್ಲ, ಹೀಗಿರ್ಲಿಲ್ಲ ಆದ್ರಿಂದ ಬರಲಿಲ್ಲ ಅಷ್ಟೇ. ಹಾಗಾದ್ರೆ ಇವರಿಗೂ ರಥ ತರಿಸಬೇಕು ಅಂತೇಳಿ ಅವ 2ನೇ ಬಾರಿ ಸಪ್ತಾಹ ಮಾಡಿದ ಕಾರಣದಿಂದ ಎಲ್ಲರಿಗೂ ರಥ ಬಂತು ಅಂತ ಕಥೆ ಇದು. ಒಟ್ಟು ಶ್ರೀಮದ್ಭಾಗವತಂ ಶಾಸ್ತ್ರಂ ತಾಪತ್ರಯೋನ್ಮೂಲನಂ. ಅದು ಇಂತಹ ಏನೇನು ಸಾಂಸಾರಿಕ ತಾಪಗಳು ಉಂಟು, ಪ್ರೇತತ್ವ ಅನ್ನೋದು ಸಾಮಾನ್ಯ ತಾಪ ಅಲ್ಲ, ಅದು ಆದಿ ದೈವಿಕ ಅನಿಸ್ತಕ್ಕಂತಹ ತಾಪ. ಅಂತಹ ತಾಪವನ್ನೂ ಪರಿಹರಿಸ್ತದೆ ಅಂದ ಮೇಲೆ ಆಧ್ಯಾತ್ಮಿಕ ಆದಿ ಭೌತಿಕವನ್ನು ಅದು ಪರಿಹಾರ ಮಾಡದೇ ಇರ್ತದೇನು? ಯಾಕಂದ್ರೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ಅನ್ನುವ ತಾಪತ್ರಯಗಳಲ್ಲಿ ಭಾರಿ ಗಟ್ಟಿಯ ತಾಪ ಅಂತ ಹೇಳಿದ್ರೆ ಆದಿದೈವಿಕ. ಆದಿದೈವಿಕ ತಾಪವನ್ನೇ ಪರಿಹರಿಸುತ್ತೆ ಅಂತಾದ ಮೇಲೆ ತಾಪತ್ರಯೋನ್ಮೂಲನ ಅನ್ನುವುದರಲ್ಲಿ ಮತ್ತೆ ಪ್ರಶ್ನೆ ಇದೆಯೋ? ತಾಪತ್ರಯೋನ್ಮೂಲನ ಕೇವಲ ತಾಪತ್ರಯೋನ್ಮೂಲನ ಅಲ್ಲ, ಶಿವದಂ. ಶಿವದ ಅಂದ್ರೇನು? ಶಿವ ಅನ್ನುವುದಕ್ಕೆ ಮಂಗಳ ಅಂತ ಅರ್ಥ. ಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಲಂ ಶುಭಂ ಭಾವುಕಂ ಭವಿಕಂ ಭವ್ಯಂ, ಇವೆಲ್ಲವೂ ಪರ್ಯಾಯ ಪದ. ಆದ್ರೆ ಶಿವಂ ಅಂದ್ರು, ಭದ್ರಂ ಅಂದ್ರು, ಮಂಗಲಂ ತಿಳಿದ್ರು, ಕಲ್ಯಾಣಂ ಅಂದ್ರು, ಶುಭಂ ಅಂದ್ರು, ಎಲ್ಲ ಅರ್ಥ ಒಂದೇ. ಇದು ಕಲ್ಯಾಣಪ್ರದವಾದಂತಹ ಗ್ರಂಥ. ಕೆಲವು ಸಲ ಮದುವೆ ಆಗದೆ ಹೋದ್ರೆ ಭಾಗವತ ಶ್ರವಣ ಮಾಡುವುದು ಅಂತುಂಟು. ಹೆಣ್ಣು ಮಕ್ಕಳಿಗೆ 24 ವರ್ಷ ಆಯಿತು, ಇನ್ನೂ ಸರಿಯಾಗಿ ಯಾರು ಕೂಡ ಕೇಳ್ತಾ ಇಲ್ಲ ಹೆಣ್ಣನ್ನು ಅನ್ನೋ ಪ್ರಸಂಗ ಬಂದಾಗ ಒಂದು ಭಾಗವತ ಸಪ್ತಾಹ ಮಾಡಿತು, ರುಕ್ಮಿಣಿ ಕಲ್ಯಾಣದ ಕಥೆ ಕೇಳಿತು ಅಂತಾದಾಗ ಅವರಿಗೆ ಒಂದು ಯೋಗ್ಯವರನ ಜೊತೆಗೆ ಸಂಬಂಧ ಆಗತಕ್ಕಂಥದ್ದು ಕಾಣಿಸ್ತದೆ. ಇವತ್ತು ನಮ್ಮ ಸಮಾಜ ಅದನ್ನು ಅನುಭವಿಸ್ತದಲ್ವಾ? ಅದನ್ನು ಹೇಳುವುದು ಶಿವದಂ. ಲೌಕಿಕವಾದ ಸಂಪತ್ತನ್ನು, ಲೌಕಿಕವಾದ ಕಲ್ಯಾಣವನ್ನು ಇದು ಕೊಡ್ತದೆ. ಲೌಕಿಕವಾದ ಕಲ್ಯಾಣವನ್ನು ಮಾತ್ರ ಕೊಡುವುದಲ್ಲ, ಪಾರತ್ರಿಕವಾದ ಶಿವ ಅಂದ್ರೆ ಏನು? ಈಗ ಶಿವ ಅನ್ನುವ ಶಬ್ದವನ್ನು ನಿಜವಾಗಿ ಎಲ್ಲಿ ಬಳಸಬೇಕು ಅಂತ ಒಂದು ಪ್ರಶ್ನೆ ಇದೆ. ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ನಿಜವಾಗಿ ಶಿವ ಅನ್ನೋ ಶಬ್ದವನ್ನು ವಿಷ್ಣುವನ್ನು ಕುರಿತು ನಾವು ಬಳಸಬೇಕು. ಯಾಕಂದ್ರೆ ಶಿವ ಅಂದ್ರೆ ಏನು? ಕಲ್ಯಾಣ, ಮಂಗಲ, ಪರಮ ಮಂಗಲವಾದ ಸ್ವರೂಪ ಅಂತ ಹೇಳಿದ್ರೆ ಶ್ರೀಮನ್ನಾರಾಯಣನದ್ದು. ಯಾಕೆ ಅಂತ ಹೇಳಿದ್ರೆ ಪೀತಾಂಬರಧಾರಿಯಾಗಿದ್ದಾನೆ, ಗಂಧಭೂಷಿತನಾಗಿದ್ದಾನೆ, ಶ್ರೀವತ್ಸ ಲಾಂಛಿತನಾಗಿದ್ದಾನೆ, ಮಹಾಕಿರೀಟವನ್ನು ಧರಿಸಿದ್ದಾನೆ, ಗಂಧಮಾಲ್ಯಾಂಬರಧರನಾಗಿದ್ದುಕೊಂಡು ಲಕ್ಷ್ಮೀದೇವಿಯನ್ನು ಶರೀರದ ಭಾಗಗಳೆಲ್ಲ ಧರಿಸಿಕೊಂಡಿದ್ದಾನೆ. ಅಂತಹ ಲಕ್ಷ್ಮೀಪತಿಯಾದಂತಹ ಶ್ರೀಮನ್ನಾರಾಯಣ ಅವನು ಪರಮ ಮಂಗಲ ಸ್ವರೂಪಿ. ಆದರೆ ಯಾರನ್ನು ಶಿವ ಅಂತ ಕರೆಯುವುದು? ರುದ್ರದೇವರನ್ನು. ರುದ್ರದೇವರನ್ನು ಮೇಲ್ನೋಟಕ್ಕೆ ನೋಡಿದ್ರೆ ಆ ಶಿವ ಅಂತಲ್ವಾ ಕರಿಬೇಕು? ಯಾಕಂದ್ರೆ ಶರೀರದಲ್ಲಿ ಭಸ್ಮಲೇಪನ, ರಕ್ತವನ್ನು ಸುರಿಸತಕ್ಕಂತಹ ಗಜಚರ್ಮವನ್ನು ಅಂಬರವನ್ನಾಗಿ ಧರಿಸಿದ್ದಾನೆ, ಗಜಚರ್ಮಾಂಬರಧರ. ಕೆಲವು ಸಲ ಅದಕ್ಕೊಂದು ಸರ್ಪ ಸುತ್ತಿರ್ತಾನೆ. ಸರ್ಪ ಸುತ್ತಿದ್ದಾಗ ಪಕ್ಕದಲ್ಲಿ ನಮ್ಮ ಸ್ಕಂದನ ಮಯೂರ ಅಲ್ಲಿ ಬರ್ತದೆ. ಮಯೂರವನ್ನು ನೋಡಿದ ಕೂಡಲೇ ಸರ್ಪ ಹಾರಿ ಹೋಗ್ತದೆ. ಆಗ ಕಟ್ಟಿಕೊಂಡ ಬಟ್ಟೆಯು ಕೂಡ ಕೆಳಗೆ ಬೀಳುತ್ತದೆ. ಅಸ್ಮೈ ನಕಾರಾಯ ದಿಗಂಬರಾಯ ಅಂತ ಇವನನ್ನು ಕರೆಯೋದು. ನೋಡುವುದಕ್ಕೆ ದಿಗಂಬರ ಸ್ವರೂಪಿ, ಶಿರದಲ್ಲಿ ಗಂಗಾಧರ. ಆದ್ರೆ ಆ ಗಂಗೆ ಅವನ ಶರೀರದ ಮೇಲೆ ಬೀಳುವುದಿಲ್ಲ. ಬಿದ್ದಿದ್ರೆ ಭಸ್ಮ ಆದ್ರೂ ಲೇಪನ ಜಾರಿ ಹೋಗ್ತಿತ್ತು, ಅದು ಇಲ್ಲ. ಶರೀರದಲ್ಲಿ ಸ್ಮಶಾನ ಭಸ್ಮ ಧಾರಣೆ. ನಿವಾಸ ನಿಲಯಶ್ಚಿತ, ಸ್ಮಶಾನದಲ್ಲಿ ವಾಸ. ತವ ಶಿರಸ್ತತಿರ್ ಮಾಲಿಕ. ಆ ಶಿರಸ್ತತಿ, ಶಿರಸ್ಸಿನ ತತಿ ಅಂತ ಹೇಳಿದ್ರೆ ಯಾವುದು? ರುಂಡಗಳನ್ನು ಮಾಲೆಯನ್ನಾಗಿ ಧರಿಸಿಕೊಂಡಿರತಕ್ಕಂಥವ. ಕಪಾಲವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಕಪಾಲಮಪಿ ತೇ ಕರೆ ತ್ವಂ ಅಶಿವೋಸಿ ಅನಂತರ್ಧಿಯ. ಮೇಲ್ನೋಟಕ್ಕೆ ಪರಮ ಅಶಿವನಾಗಿ ಕಂಡರೂ ಅವನನ್ನು ಕರೆಯುವುದು ಶಿವ. ತಥಾಪಿ ಭವತ ಪದಂ ಶಿವ ಶಿವೇತ್ಯದೋ ಜಲ್ಪತಾಂ ಅಕಿಂಚನ ನ ಕಿಂಚನವು ರಜಿ ನಮಸ್ತಿ ಅಭಸ್ಮೀಭವತ್. ಅವನನ್ನು ಶಿವ ಅಂತ ಕರಿತೀರಿ. ಯಾಕೆ ನಾರಾಯಣನನ್ನು ಶಿವ ಅಂತ ಕರೆಯುವಲ್ಲ? ಅವನನ್ನು ಜನಾರ್ದನ ಅಂತ ಕರೀತೀರಿ. ಜನಾರ್ದನ ಅಂದ್ರೆ ಏನು? ಜನರನ್ನು ಸಂಹಾರ ಮಾಡುವವ ಅಂತ. ಅದನ್ನು ಶಿವನನ್ನು ಕರಿಬೇಕಿತ್ತಲ್ಲ.
ಜನಾವನಾಯೋದ್ಯಮಿನಂ ಜನಾರ್ದನಂ ಸದಾ ಲಯೋದ್ಯುಕ್ತಕರಂ ಸದಾಶಿವಂ ವದಂತಿ ಲೋಕಾಹ ಸ್ವಮನೋನುರಾಗಾತ್ ಜನಾನನೇ ಕಕ್ಕರಮರ್ಪಯಿಷ್ಯತಿ. ಜನರ ರಕ್ಷಣೆಗೋಸ್ಕರವೇ ಸದಾ ಉದ್ಯಮಶೀಲನಾದಂತಹ ಭಗವಂತನನ್ನು ಜನಾವನ ಶಿವ ಅಂತ ಕರಿಬೇಕು, ಅವನನ್ನು ಜನಾರ್ದನ ಅಂತ ಕರಿತೀರಿ. ಸದಾ ಲಯೋದ್ಯುಕ್ತ ಜನರ ಅರ್ಧನಕ್ಕೋಸ್ಕರವೇ ಸಿದ್ಧಹಸ್ತನಾದ ಸಂಹಾರಕರ್ತನಾದಂತಹ ರುದ್ರನನ್ನು ನೀವು ಶಿವ ಅಂತ ಕರಿತೀರಿ. ಈ ಜನರ ಬಾಯಿಗೆ ನಾವು ಕೈ ಹಾಕಿ ನಾಲಿಗೆಯನ್ನು ತಿರುಗಿಸಿ ನಾಳೆ ಇವನನ್ನು ಶಿವ ಅನ್ನಿ ಅವನನ್ನು ಜನಾರ್ದನ ಅನ್ನಿ ಅಂತ ಯಾರಪ್ಪ ಮಾಡ್ಲಿಕ್ಕೆ ಬರುತ್ತೆ ಅಂತ ಸುಭಾಷಿತಕಾರ ಕೇಳ್ಕೊಳ್ತಾನೆ. ಆದ್ರೆ ಶಿವ ಅನ್ನೋದು ಮಹಾವಿಷ್ಣುವಿನ ಹೆಸರು. ಸರ್ವ ಶಿವಸ್ಥಾಣು ಅಂತ ವಿಷ್ಣು ಸಹಸ್ರನಾಮದಲ್ಲಿ ಶಿವ ಅನ್ನುವುದು ಭಗವಂತನ ಒಂದು ಹೆಸರು. ರುದ್ರೋ ಬಹುಶಿರಾ ಬಭ್ರುಹು, ರುದ್ರ ಅನ್ನುವುದು ಕೂಡ ಮಹಾವಿಷ್ಣುವಿನ ಮತ್ತೊಂದು ಹೆಸರು. ಪರಮ ಮಂಗಳನಾದ್ರಿಂದ ಭಗವಂತ ಶಿವ. ಶಿವನ ಪತ್ನಿಯಾದ್ರಿಂದ ಲಕ್ಷ್ಮೀದೇವಿಗೆ ಶಿವ ಅಂತ ಹೆಸರು. ಸರ್ವಮಂಗಲ ಮಾಂಗಲ್ಯೇ ಶಿವೇ, ಶಿವೇ ಅಂತ ಶಿವನ ಭಗವಂತನ ಪತ್ನಿ ಅನ್ನುವ ಅರ್ಥದಲ್ಲಿ ಶಿವ ಅಥವಾ ಶಿವಾನಿ ಅನ್ನುವ ಶಬ್ದದ ಬಳಕೆಯನ್ನು ಮಹಾಲಕ್ಷ್ಮಿಗೆ ಬಳಸುವುದಕ್ಕೆ ಶಕ್ಯವಾಗ್ತದೆ. ಅಂತಹ ಭಗವಂತ ಶಿವ, ಆ ಭಗವಂತನನ್ನು ಕೊಡುವಂತಹದ್ದು ಈ ಗ್ರಂಥ. ಆದ್ರಿಂದ ಇದಕ್ಕೆ ಶಿವದ ಅಂತ ಹೆಸರು. ಭಗವಂತನನ್ನು ಕೊಡುವಂತಹದ್ದು, ಭಗವಂತನ ಸಾಮೀಪ್ಯಕ್ಕೆ ಮೋಕ್ಷ ಅಂತ ಹೆಸರು. ಭಗವತ್ ಸಾಮೀಪ್ಯವೆನಿಸಿದ ಸದಾಶಿವ ಅನಿಸಿದ ಮೋಕ್ಷವನ್ನು ಕೊಡತಕ್ಕಂಥದ್ದು ಶ್ರೀಮದ್ ಭಾಗವತ. ಆ ಮೋಕ್ಷಪ್ರದವಾದಂತಹ ಗ್ರಂಥ ಶ್ರೀಮದ್ ಭಾಗವತ. ಮೋಕ್ಷ ಮೋಕ್ಷ ಫಲೋಯಸ್ತು ಅಂತ ಹೇಳ್ತಾರೆ. ಇದು ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳುವುದು. ಶ್ರೀಮದ್ ಭಾಗವತ ಮಹಾಮೋಕ್ಷವೆಂಬ ಫಲವನ್ನು ಹೊತ್ತಂತಹ 12 ಸ್ಕಂದದಿಂದ ಕೂಡಿದ ದೊಡ್ಡ ವೃಕ್ಷ. ಸ್ಕಂಧ ಅಂತ ಹೇಳಿದ್ರೆ ವೃಕ್ಷದ ಕೊಂಬೆಗಳು. 12 ಕೊಂಬೆಗಳಿಂದ ಕೂಡಿದ 12 ಸ್ಕಂಧ ಸಂಯುಕ್ತ ಶ್ರೀಮದ್ ಭಾಗವತಾಭಿಧ ಶತವಿಚ್ಛೇದ ಸಂಯುತ. ಅಂತಹ ಶ್ರೀಮದ್ ಭಾಗವತ ಮಹಾಮೋಕ್ಷ ಫಲ, ಮೋಕ್ಷವೆಂಬ ಫಲವನ್ನು ನಮಗೆ ಕೊಡತಕ್ಕಂತಹ ಮಹಾಗ್ರಂಥ. ಅದನ್ನು ಶಿವದ ಅಂತ ಹೇಳಿತು. ಮೋಕ್ಷವನ್ನು ಕೊಡುವಂತಹದ್ದು, ಭಗವಂತನನ್ನು ನಮ್ಮ ಹತ್ತಿರಕ್ಕೆ ತರುವಂತಹದ್ದು. ಭಗವಂತನನ್ನು ಹತ್ತಿರಕ್ಕೆ ತರುವ ಕ್ರಮ ಭಗವತ್ ಅವತಾರ ಲೀಲೆಗಳನ್ನು ವರ್ಣನೆ ಮಾಡುವುದು. ಭಗವದ್ ಅವತಾರ ಲೀಲೆಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ಮಧ್ಯ ಮಧ್ಯದಲ್ಲಿ ಅನೇಕ ಸ್ತೋತ್ರಗಳನ್ನು ಹೇಳ್ತದೆ ಶ್ರೀಮದ್ ಭಾಗವತ. ಈ ಸ್ತೋತ್ರಗಳಿಂದ ಏನಾಗ್ತದೆ ಅಂದ್ರೆ ಭಗವಂತ ನಮ್ಮ ಒಳಗೆ ಬಂದು ಅವತಾರ ಮಾಡಿಬಿಡ್ತಾನೆ. ಸದ್ಯೋ ಹೃದಯ ವರುಧ್ಯ ತೇತ್ರ ಕೃತಿಭಿ ಶುಶ್ರೂಷುಭಿಸ್ತತ್ ಕ್ಷಣಾತ್. ಸದ್ಯ ಹೃದಯ ಅವರುದ್ಧತೆ, ಅವ ಹೃದಯದಲ್ಲಿ ಆ ಸ್ತೋತ್ರಗಳ ಮೂಲಕವಾಗಿ ನಮ್ಮ ಹೃದಯದಲ್ಲಿ ಆವಿರ್ಭಾವಗೊಂಡು ಬಿಡ್ತಾನೆ, ಗಟ್ಟಿಯಾಗಿ ಅಂಟಿಕೊಳ್ತಾನೆ ಹೃದಯಕ್ಕೆ. ಅಂತಹ ಸ್ತೋತ್ರಗಳಲ್ಲಿ ಕುಂತಿ ಸ್ತುತಿ ಇದೆ, ಭೀಷ್ಮಸ್ತವರಾಜ ಇದೆ, ಎಷ್ಟೆಷ್ಟು ಸ್ತೋತ್ರಗಳು. ಹಂಸಗುಖ್ಯ ಸ್ತೋತ್ರ ಇದೆ, ನಾರಾಯಣ ಹೃದಯ ಅಥವಾ ನಾರಾಯಣ ಕವಚ ಇದೆ. 6ನೇ ಸ್ಕಂದದಲ್ಲಿ ಬರತಕ್ಕಂತಹ ಸ್ತೋತ್ರದಲ್ಲಿ ನಾರಾಯಣ ಕವಚ ಅಥವಾ ನಾರಾಯಣ ವರ್ಮ ಅನ್ನುವುದೊಂದು ಪ್ರಸಿದ್ಧವಾದ ಸ್ತೋತ್ರ. ಅದನ್ನು ವಸ್ತುತಃ ವಿಶ್ವರೂಪ ಉಪದೇಶ ಮಾಡ್ತಾನೆ. ಯಾರಿಗೆ? ಇಂದ್ರನಿಗೆ. ವಿಶ್ವರೂಪಾಚಾರ್ಯ ಇಂದ್ರನಿಗೆ ಉಪದೇಶ ಮಾಡಿದಂತಹ ಒಂದು ನಾರಾಯಣ ಕವಚ ಅಂತ ಹೇಳ್ತಕ್ಕಂತಹ ಗ್ರಂಥ. ಕವಚ ಅಂದ್ರು ವರ್ಮ ಅಂದ್ರು ಅರ್ಥ ಒಂದೇ. ಸ್ತೋತ್ರಗಳಲ್ಲಿ ಅನೇಕ ಬಗೆ ಇದೆ. ಕೆಲವು ಸ್ತೋತ್ರಗಳು ಅದರಲ್ಲಿ ಕ್ರಿಯಾಪದವೇ ಇರುವುದಿಲ್ಲ, ಬರೀ ಹೆಸರು ಮಾತ್ರ, ಬರೀ ಹೆಸರುಗಳು. ರಾಮ ಕೃಷ್ಣ ಗೋವಿಂದ ನಾರಾಯಣ ಮಾಧವ ಅಚ್ಯುತ ಅಷ್ಟೇ ಇದ್ರೆ ಅದೊಂದು ಸ್ತೋತ್ರ. ಅದಕ್ಕೆ ನಾಮಾವಳಿ ಸ್ತೋತ್ರಗಳು ಅಂತ ಹೆಸರು. ಅದು ವಿಷ್ಣು ಸಹಸ್ರನಾಮ ಇರಬಹುದು, ಶ್ರೀಕೃಷ್ಣ ಅಷ್ಟೋತ್ತರ ಶತನಾಮ ಸ್ತೋತ್ರ ಇರಬಹುದು. ಇದರಲ್ಲೆಲ್ಲ ಏನು ಅಂದ್ರೆ ಬರೀ ಹೆಸರುಗಳು ಮಾತ್ರ. ನಾವು ಕನ್ನಡದಲ್ಲಿ ಹೇಳುವುದಾದ್ರೆ ಗೋವಿಂದ ವಿಷ್ಣು ವೆಂಕಟೇಶ ಶ್ರೀನಿವಾಸಾಚಾರು ಆನಂತೀರ್ಥಾಚಾರು ಅಂತ ಹೇಳಿದಾಗ ಇಷ್ಟೇ, ಬರೀ ಹೆಸರು ಹೇಳುದು. ಅದಕ್ಕೆ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಏನೂ ಇಲ್ಲ. ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಗೋಸ್ತು ಬದರಃ. ಬರೀ ಹೆಸರೇ ಹೆಸರು. ಕೊನೆಗೆ ಆ ದೇವರು ಮುಂದೆ ನಿಂತು ಏನು 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 ಅಂತ ಕೇಳಿದ್ರೆ ಏನೂ ಇಲ್ಲ ಸ್ವಾಮಿ, ಶ್ರೀವತ್ಸಗೋಸ್ತು ಬದರಃ ಶ್ರೀಕೃಷ್ಣ ಕಮಲಾನಾಥ, ಬರೀ ಹೆಸರು. ಈ ಬರೀ ಹೆಸರು ಹೇಳ್ತಕ್ಕಂತಹ ಗ್ರಂಥಗಳಿಗೆ ನಾಮಾವಳಿ ಸ್ತೋತ್ರಗಳು ಅಂತ ಹೆಸರು. ಅದು ಸ್ತೋತ್ರವೇ, ದೇವರ ಹೆಸರಿನ ಮೂಲಕ ಗುಣಗಾನ ಮಾಡತಕ್ಕಂಥದ್ದು. ಇನ್ನು ಕೆಲವು ಸ್ತೋತ್ರ ಹೇಗಿರ್ತದೆ? ಕೊಡು 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 ಅಂತ ಕೇಳ್ತಾ ಇರ್ತಾರೆ. ಅದು ಕೇಳುವುದು ಅದೇ ಕೆಲಸ ಅದರದ್ದು. ಅದು ಕೊಡು ಇದು ಕೊಡು, ದೇಹಿ ರೂಪಂ ದೇಹಿ ಯಶೋ ದೇಹಿ, ಅದು ದೇಹಿ ದೇಹಿ ಇತ್ಲೇ ಕೇಳು. ಅದರ ಜೊತೆ ದ್ವಿಷೋ ಜಹಿ, ಶತ್ರುಗಳನ್ನು ಕೊಂದು ಹಾಕು, ಅದು ಕೊಡು ಇದು ಕೊಡು, ಅವರನ್ನು ದೂರಕ್ಕೆ ಬಿಸಾಡು ಅಂತ ಹೀಗೆ ಕೇಳುವಂತಹ ಸ್ತೋತ್ರ. ಇದಕ್ಕೆ ಪ್ರಾರ್ಥನಾ ಸ್ತೋತ್ರ ಅಂತ ಹೆಸರು. ಅದು ಪ್ರಾರ್ಥನೆ ಮಾಡುವುದೇ ಅದರ ಕೆಲಸ.
ಪ್ರಾರ್ಥನಾ ದಶಕ ಅಂದುಂಟು, ಪ್ರಾರ್ಥನಾ ಶತಕ ಅಂದುಂಟು. ಇದೆಲ್ಲ ಸ್ತೋತ್ರಗಳು, ಪ್ರಾರ್ಥನಾ ಸ್ತೋತ್ರಗಳು. ಅದು ಕೊಡು ಕೊಡು ಅಂತಲೇ ಕೇಳುವಂತಹದ್ದು. ಇದು 2ನೇ ಬಗೆಯ ಸ್ತೋತ್ರ. ಇನ್ನು 3ನೇ ಬಗೆಯ ಸ್ತೋತ್ರ ಉಂಟು. ಆ ಸ್ತೋತ್ರ ಏನು ಮಾಡ್ತದೆ ಅಂದ್ರೆ ಕಥೆ, ಲೀಲಾ ವಿತಾನ ಸ್ತೋತ್ರಗಳು ಅಂತ ಹೆಸರು. ವಿತಾನ ಅಂದ್ರೆ ವಿಸ್ತಾರ, ಅವರ ಲೀಲೆಯನ್ನು ವರ್ಣನೆ ಮಾಡುವುದು. ಅದು ಜಯಗೋವಿಂದ ರಚಿಸಿದಂತಹ ಸ್ತೋತ್ರ ಇರ್ಬೋದು, ಶ್ರೀಕೃಷ್ಣ ಕರ್ಣಾಮೃತ ಅಂತ ಹೇಳ್ತಕ್ಕಂಥ ಸ್ತೋತ್ರ ಇರ್ಬೋದು. ಇದೆಲ್ಲ ಏನು ಅಂದ್ರೆ ಕೃಷ್ಣ ಯಶೋದೆಯ ಜೊತೆಗೆ ಹೇಗೆ ಆಟ ಆಡ್ತಾ ಇದ್ದ ಅಂತ, ಯಶೋದೆಯ ವರ್ಣನೆ, ಕೃಷ್ಣನ ವರ್ಣನೆ, ಲೀಲಾ ವರ್ಣನೆ. ನಾರಾಯಣೀಯ ಅಂತಿದೆ, ಕೇರಳದಲ್ಲಿ ಬಹಳ ಪ್ರಸಿದ್ಧವಾದದ್ದು. ಅದೆಲ್ಲ ದಶಾವತಾರದ ಕಥೆಯನ್ನು ಬಹಳ ಸುಂದರವಾಗಿ ಸ್ತೋತ್ರ ಮಾಡ್ತಾ ಹೋಗ್ತದೆ. ಅಂದ್ರೆ ಭಗವಂತನ ಲೀಲಾನುಧ್ಯಾನ ಎಲ್ಲಿ ನಡೆಯುತ್ತೆ ಅಂತಹದ್ದನ್ನು ಲೀಲಾವಿತಾನ ಸ್ತೋತ್ರಗಳು ಅಂತ ಕರೀತಾರೆ. ಇನ್ನೂ ಕೆಲವು ಬಗೆಯ ಸ್ತೋತ್ರ ಉಂಟು. ಅಷ್ಟಕ ಸ್ತೋತ್ರ ಅಂತ ಇರ್ತದೆ. ಅದು ಬರೀ 8 ಶ್ಲೋಕ ಇರ್ತದೆ. 9ನೇದ್ದು ಒಂದು ಅದರದ್ದು ಉಪಸಂಹಾರ ಮಾಡುವ ಶ್ಲೋಕ ಇರ್ತದೆ. ಈ 8 ಶ್ಲೋಕಗಳು ಏನು ಮಾಡ್ತಾವೆ ಅಂತ ಹೇಳಿದ್ರೆ ಆ ದೇವರ ಲೀಲೆಯನ್ನೇ ಹೇಳ್ತಾವೆ, ಆದ್ರೆ ಅದಕ್ಕೆ ತಾಳ ಹಾಕಿ ಹೇಳಲಿಕ್ಕೆ ಬರ್ತದೆ. ಈ ಅಷ್ಟಕ ಸ್ತೋತ್ರಗಳ ವಿಶೇಷ ಏನಂದ್ರೆ ತಾಳ. ಅದು ತಾಳ ಇಲ್ಲದೆ ಹೋದ್ರೆ ಅಷ್ಟಕಕ್ಕೆ ಮಹತ್ವವೇ ಇಲ್ಲ. ಅದು ಪಾಲಯಾಚ್ಯುತ ಅಂತ ತಾಳ ಹಾಕ್ಬೇಕು. ತಾಳ ಹಾಕಿದ್ರೆ ಅನುಕೂಲ ಏನು ಅಂತ ಹೇಳಿದ್ರೆ ರೋಗ ಬರುವುದಿಲ್ಲ ಅಂತ. ತಾಳ ಹಾಕುವುದರ ಪ್ರಯೋಜನ ಏನು ಅಂತ ಹೇಳಿದ್ರೆ ರೋಗ ನಾಶನ ಶಕ್ತಿ ತಾಳಕ್ಕಿದೆ. ಅದೊಂದು ರೀತಿ ಆಕ್ಯುಪಂಚರ್ ಅಂತ ಹೇಳುದಿಲ್ಲ, ನೀವು ಕೈ ಆಗಾಗ ಹೊಡಿತಾ ಇರ್ಬೇಕು. ಕೊನೆಯ ಪಕ್ಷ ಆಗಾಗ ಉಪನ್ಯಾಸದಲ್ಲಾದ್ರೂ ಒಂದು ತಾಳ ಹೊಡಿತಾ ಇರ್ಬೇಕು, ಏನಾದ್ರೂ ತಾಳ ಹೊಡಿಬೇಕು. ಅದಕ್ಕೆ ನಮ್ಮ ಜಪದಲ್ಲೂ ಕೂಡ 3 ಸಲ ತ್ರಿತಾಲಂ ಕೃತ್ವ ಅಂತ 3 ಸಲ ಚಪ್ಪಾಳಿ ಹೊಡೆಯುವುದೆಲ್ಲ ಜಪದಲ್ಲಿ ಉಂಟು. ಆ ಚಪ್ಪಾಳಿ ಹೊಡೆಯುವುದು ಬಿಟ್ಟು ಇವರೀಗ ಚೋಟಿಕಾ ಶುರು ಮಾಡಿಬಿಟ್ಟಿದ್ದಾರೆ. ಚಪ್ಪಾಳೆ ಹೊಡೆಯುವುದಕ್ಕೆ ಪುರುಸೊತ್ತಿಲ್ಲ, ನಮ್ಗೆ ಚೋಟಿಕಾದಲ್ಲಿ ಮುಗಿಸುವುದು ಅಂತ. ವಸ್ತು ಚಪ್ಪಾಳೆ ಅನ್ನೋದೇನಿದೆ, ತಾಳ ಅನ್ನೋದು ಅದು ಭಾರತೀಯ ಸಂಪ್ರದಾಯದ ಬಹಳ ಮುಖ್ಯವಾದ ಒಂದು ವಿಷಯ. ಚಪ್ಪಾಳೆ ಆಗಾಗ ಹೊಡಿತಾ ಇರಬೇಕು. ಒಬ್ಬ ವಿಮರ್ಶಕ ಮೊನ್ನೆ ವಿಮರ್ಶೆ ಮಾಡಿ ಹಿಂದುವಿನಲ್ಲಿ ಒಂದು ಬರೆದಿದ್ದಾನೆ. ಏನು ಬರೆದಿದ್ದಾನೆ ಅಂದ್ರೆ, ಅವ ಹೇಳ್ತಾನೆ, ನಾನು ಇಲ್ಲಿಯ ತನಕ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡದೇ ಇದ್ದ ಆಸ್ಪತ್ರೆಗಳಿಲ್ಲ ಅಂತ ಹೇಳ್ತಾನೆ. ಎಲ್ಲಾ ಆಸ್ಪತ್ರೆಗಳಲ್ಲೂ ಕೆಲಸ ಮಾಡಿದ್ದೇನೆ. ಅವನು ವೈದ್ಯ, ಒಬ್ಬ ವೈದ್ಯ ಅಲ್ಲ, ಕಾಂಪೌಂಡರ್. ಈ ವೈದ್ಯರಾದ್ರೂ ಕೆಲವು ಆಸ್ಪತ್ರೆಯಲ್ಲಿ ಮಾತ್ರ ಕೆಲಸ ಮಾಡ್ತಾರೆ, ಕಾಂಪೌಂಡರ್ ಆಗಲ್ಲ. ಅವರು ಎಲ್ಲ ಆಸ್ಪತ್ರೆಯಲ್ಲೂ ಕೆಲಸ ಮಾಡ್ತಾರೆ. ಆದ್ರೆ ಒಂದೇ ಒಂದು ಆಸ್ಪತ್ರೆಯಲ್ಲಿ ನಾನು ಇಲ್ಲಿಯ ತನಕ ಒಂದೇ ಒಬ್ಬ ನಪುಂಸಕ, ಮಂಗಳಮುಖಿಯರು ಅಂತ ಕರೀತಾರಲ್ಲ, ಅವರು ಬಂದದ್ದನ್ನು ನೋಡ್ಲಿಲ್ಲ, ಆಸ್ಪತ್ರೆಗೆ ಬರಲಿಲ್ಲ ಅವರು. ಯಾಕೆಂದ್ರೆ ಅವರಿಗೆ ಆಸ್ಪತ್ರೆಗೆ ಬರುವ ಕೆಲಸವೇ ಇಲ್ಲ. ಯಾಕೆ ಅಂತ ಅವನು ವಿಮರ್ಶೆ ಮಾಡಿ ಒಂದು PhD ಮಾಡ್ತಾನೆ. ಏನಂದ್ರೆ ಅವ್ರು ಯಾವತ್ತೂ ಹೀಗೆ ಹೊಡಿತಾ ಇರ್ತಾರೆ, ಅದಕ್ಕೆ ಅವರಿಗೆ ರೋಗ ಬರೋಲ್ಲ ಅಂತ. ಅಂದ್ರೆ ಈ ತಾಳ ಹಾಕುವುದರಿಂದ ಮಹಾಶಕ್ತಿ ಇದೆ. ಏನು ಅಂತ ಹೇಳಿದ್ರೆ ಆತನ ಶರೀರದ ರೋಗ ನಿರೋಧಕ ಶಕ್ತಿ ವೃದ್ಧಿ ಆಗ್ತದೆ. ಅದರಿಂದ ಯಾರು ಚಪ್ಪಾಳೆ ತಟ್ಟಿದವ, ದಾಸರು ಬಹಳ ಚಂದ ಹೇಳ್ತಾರೆ ಅದನ್ನು, ಅವನು ನರಕವನ್ನೇ ನೋಡುವುದಿಲ್ಲ ಅಂತ ಹೇಳ್ತಾರಲ್ವಾ. ಅದು ಒಂದು ಜೀವನದಲ್ಲಿ ಬೇಕಾದದ್ದು. ಒಂದು ಸಾಯಂಕಾಲದ ಹೊತ್ತಾದ್ರೂ ಒಂದು ಪಾಲಯಾಚ್ಯುತ ಪಾಲಯಾಜಿತ ಅಂತ ಹೇಳುವಾಗ ತಾಳ ನಮ್ಮ ಕೈಯಲ್ಲಿ ಬೀಳ್ಬೇಕು. ಸ್ವತಃ ಶ್ರೀಮನ್ ಮಧ್ವಾಚಾರ್ಯರು ತಾಳ ಹಾಕಿ ಕುಣಿತಾ ಇದ್ರು. ವಂದಿತಾಶೇಷ ವಂದ್ಯೋರು ಬೃಂದಾರಕ ಅಂತ ಹೇಳಿಕೊಂಡು ತಾಳ ಹಾಕಿಕೊಂಡು ಕುಣಿದುಕೊಂಡೇ ಬಂದದ್ದು ಉಡುಪಿಯ ತನಕ. ಅದರಿಂದ ತಾಳ ಹಾಕಿ ಕುಣಿಯುವುದು ಅನ್ನೋದು ಕೇವಲ ದಾಸಪಂಥ ಅಲ್ಲ, ಅದು ವ್ಯಾಸಪಂಥವೂ ಹೌದು. ವ್ಯಾಸದಾಸ ಪಂಥಗಳಲ್ಲಿ ಯಾವುದೇ ವಿರೋಧ ಇಲ್ಲ, ಅದೆರಡೂ ಒಟ್ಟಿಗೆ ಸೇರಿಯೇ ಬೆಳೆಯಬೇಕಾದದ್ದಲ್ವಾ. ಆದ್ರಿಂದ ತಾಳ ಹಾಕುವುದು ಅನ್ನುವುದು ಮನುಷ್ಯನ ಆರೋಗ್ಯಕ್ಕೂ ಕಾರಣೀಭೂತವಾದದ್ದು. ತಾಳ ಹಾಕುವ ಪದ್ಯಗಳು ಅಂತ ನಮ್ಮಲ್ಲಿ ಉಂಟು ಸಂಸ್ಕೃತ ಸಾಹಿತ್ಯದಲ್ಲೇ. ಅವುಗಳನ್ನು ಸ್ತೋತ್ರ, ಅಷ್ಟಕ ಸ್ತೋತ್ರಗಳು ಅಂತ ಕರೀತಾರೆ. ಕೆಲವು ಸಲ ಅದು ದ್ವಾದಶಾಷ್ಟಕ ಅಂತಲೂ ಆಗ್ತದೆ. ಅಂದ್ರೆ ಅಷ್ಟ ಗುಣಿಸುವ 12, 12 ಎಂಟ್ಲಿ 108 ಶ್ಲೋಕಗಳಿದ್ದಂತಹ ಅಷ್ಟಕ ಸ್ತೋತ್ರ. ಅಷ್ಟಕ ಅಂದ್ರೆ 8 ಇರಬೇಕು ಅಂತಿಲ್ಲ, ದ್ವಾದಶಾಷ್ಟಕವೂ ಆಗ್ಬೋದು. ಅದು ತ್ರ್ಯಷ್ಟಕ ಶ್ಲೋಕವೂ ಆಗ್ಬೋದು, 24 ಶ್ಲೋಕ ಉಳ್ಳದ್ದು ಇರ್ತದೆ. ಅಂತಹ ಅದೆಲ್ಲ ಹೆಚ್ಚು ತಾಳ ಹಾಕುವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ತೋತ್ರಗಳಿರ್ತವೆ. ಇದು ಒಂದು ತರದ ಸ್ತೋತ್ರ. ಇನ್ನೂ ಒಂದು 8 ಬಗೆಯ ಸ್ತೋತ್ರ ಇದೆ. ಕೆಲವು ಶತಕ ಸ್ತೋತ್ರಗಳು ಅಂತಿದ್ದಾವೆ, ಅದೆಲ್ಲ ಬಿಡಿ. ಕೆಲವು ದ್ವಾದಶನಾಮ ಸ್ತೋತ್ರ ಅಂತ ಇರ್ತದೆ, ಕವಚ ಸ್ತೋತ್ರ ಅಂತ. ಈಗ ಬೇಕಾದದ್ದು ಅದು ಕವಚ ಸ್ತೋತ್ರ ಅಂತ ಮತ್ತೊಂದು ಸ್ತೋತ್ರ ಇದೆ. ಹೃದಯ ಸ್ತೋತ್ರ ಅಂತ ಮತ್ತೊಂದಿದೆ. ಆದಿತ್ಯ ಹೃದಯ ಮೊದಲಾದದ್ದು ಹೃದಯ ಸ್ತೋತ್ರಗಳು. ಕವಚ ಸ್ತೋತ್ರ ಅಥವಾ ವರ್ಮ ಸ್ತೋತ್ರ ಅಂತ ಕರೆಸಿಕೊಳ್ಳುವಂಥದ್ದು ಅದೊಂದು ತರದ ಸ್ತೋತ್ರ. ಕವಚ ಸ್ತೋತ್ರ ಏನದು? ಅದು ನಾರಾಯಣ ಕವಚ ಇರಬಹುದು, ದೇವಿ ಕವಚ ಇರಬಹುದು, ಅನೇಕ ಕವಚಗಳಿದ್ದಾವೆ. ಸೂರ್ಯ ಕವಚ ಸ್ತೋತ್ರ ಅಂತಿದೆ. ಈ ಕವಚ ಏನು? ಆ ಸ್ತೋತ್ರವನ್ನು ಪಠಿಸಿದ್ರೆ ಶರೀರಕ್ಕೊಂದು ಕವಚ ತೊಡಿಸಿದ ಹಾಗೆ. ಕವಚದ ಮೇಲೆ ಯಾವುದೇ ಶಸ್ತ್ರಾಘಾತವಾದರೂ ಕೂಡ ಆತನ ಶರೀರಕ್ಕೆ ಹಾನಿಯಾಗುವುದಿಲ್ಲ ಹೇಗೋ ಹಾಗೆ ಮನುಷ್ಯನ ಶರೀರಕ್ಕೆ ರಕ್ಷಣೆಯನ್ನು ಕೊಡತಕ್ಕಂತಹ ಸ್ತೋತ್ರಗಳು. ಆ ಸ್ತೋತ್ರ ಯಾವ ರೀತಿ ಇರ್ತದೆ ಅಂದ್ರೆ, ನಾವು ದೇವಿಯನ್ನು ಕುರಿತು ಕವಚ ಸ್ತೋತ್ರ ಅಂತಾರೆ. ದೇವಿಯ ನಾಮವನ್ನು ಕರೆಯುತ್ತೆ. ಆ ದೇವಿ ನನ್ನ ಹೃದಯದಲ್ಲಿ ನಿಂತು ರಕ್ಷಣೆ ಮಾಡಲಿ. ಈ ದೇವಿ ಹೃದಯೇ ಲಲಿತಾದೇವಿ, ಹೃದಯದಲ್ಲಿ ಲಲಿತಾದೇವಿ ರಕ್ಷಣೆ ಕೊಡ್ಲಿ. ಬಾಹುಮೇ, ನನ್ನ 2 ಬಾಹುಗಳನ್ನು ಕೂಡ ಆ ದೇವಿ ಜಯಂತಿ ಅಂತ ಹೇಳ್ತಕ್ಕಂಥ ದೇವಿ ರಕ್ಷಣೆ ಮಾಡಲಿ.
ಹೀಗೆ ದೇವಿಯ ಬೇರೆ ಬೇರೆ ರೂಪಗಳನ್ನು ತನ್ನ ಪಾದದಲ್ಲಿ, ತನ್ನ ಕಣ್ಣಿನಲ್ಲಿ, ತನ್ನ ರೆಪ್ಪೆಯಲ್ಲಿ, ತನ್ನ ಕಿವಿಯಲ್ಲಿ, ತನ್ನ ತಲೆಯಲ್ಲಿ ಆ ದೇವಿ ನಿಂತು ರಕ್ಷಣೆ ಮಾಡಲಿ ಅಂತ ಕೇಳುವಂತಹ ಸ್ತೋತ್ರ ಉಂಟಲ್ಲ, ಅಂತಹದ್ದನ್ನು ಕವಚ ಸ್ತೋತ್ರ ಅಂತ ಕರೆಯೋದು. ಆ ರೀತಿ ನಾರಾಯಣನಲ್ಲಿ ಕೇಳುವ ಸ್ತೋತ್ರಕ್ಕೆ ನಾರಾಯಣ ಕವಚ ಅಥವಾ ನಾರಾಯಣ ವರ್ಮ ಅಂತ ಹೆಸರು. ಅದರ ಮೊದಲ ಶ್ಲೋಕ, ನಾನು ಇವತ್ತು ಸಮಯ ಆಗಿದೆ, ಮೊದಲ ಶ್ಲೋಕ ಹೇಳಿ ಇವತ್ತು ನಿಲ್ಲಿಸ್ತೇನೆ. ನಾಳೆ ನಾರಾಯಣ ಕವಚ ಸ್ವಲ್ಪ ಶುರು ಮಾಡಿ ಮುಂದುವರಿಸುವ. ನಾರಾಯಣ ಕವಚ ಮೊದಲ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಡೀ ನಾರಾಯಣ ಕವಚ ಏನು ಹೇಳ್ತದೆ ಅದನ್ನು ಮೊದಲನೇ ಶ್ಲೋಕ ಹೇಳ್ತದೆ. ಆ ಭಗವಂತ ನನ್ನನ್ನು ಎಲ್ಲೆಡೆಯಿಂದ ರಕ್ಷಣೆ ಮಾಡಲಿ, ಸರ್ವರಕ್ಷಾಂ, ಎಲ್ಲೆಡೆಯಿಂದ ಆ ನಾರಾಯಣ ನನ್ನನ್ನು ರಕ್ಷಣೆ ಮಾಡಲಿ. ಎಲ್ಲೆಡೆಯಿಂದ ರಕ್ಷಣೆ ಅಂದ್ರೆ ಏನದು, ಅದನ್ನು ಮುಂದೆ ಬಿಡಿಸಿಕೊಂಡು ಹೋಗುದು. ಎಲ್ಲೆಡೆಯಿಂದ ಅಂದ್ರೆ ಎರಡು ಥರ, ಒಂದು ಶರೀರದ ಎಲ್ಲಾ ಭಾಗದಲ್ಲೂ, ಮತ್ತೊಂದು ನಾನು ಯಾವ ಯಾವ ದೇಶಕ್ಕೆ ಹೋಗ್ತಾನೆ ಅಲ್ಲೆಲ್ಲ, ಇದು ಎರಡು ಥರ. ಮೂರನೇ ಥರ ಅಂದ್ರೆ ಎಲ್ಲಾ ಕಾಲದಲ್ಲೂ, ಪ್ರಾತಃ, ಮಧ್ಯಾಹ್ನ, ಸಾಯಂ, ಸಂಗಮ ಕಾಲ, ನಿಶೀತ ಕಾಲ, ಪ್ರದೋಷ ಕಾಲ, ಉಷಕ್ಕಾಲ, ಕಾಲದ ಎಲ್ಲಾ ಕಾಲದಲ್ಲೂ ಕೂಡ ಭಗವಂತನ ಬೇರೆ ಬೇರೆ ರೂಪಗಳು. ಪ್ರಾತಃ ಕೇಶವೋ ಮಾಂ ಅವ್ಯಾತ್, ಬೆಳಗ್ಗಿನ ಹೊತ್ತು ಕೇಶವ ರೂಪನನ್ನು ರಕ್ಷಣೆ ಮಾಡಲಿ. ದಿವಸವನ್ನು 12 ಭಾಗ ಮಾಡಿಕೊಂಡು 12 ಭಾಗದಲ್ಲಿ ಭಗವಂತನ 12 ರೂಪಗಳು ನನ್ನನ್ನು ರಕ್ಷಣೆ ಮಾಡಲಿ. ಕಾಡಿನಲ್ಲಿ ನರಸಿಂಹನನ್ನು ರಕ್ಷಣೆ ಮಾಡಲಿ, ಜಲದಲ್ಲಿ ಮತ್ಸ್ಯ ನನ್ನನ್ನು ರಕ್ಷಣೆ ಮಾಡಲಿ. ಹೀಗೆ ಬೇರೆ ಬೇರೆ ಜಾಗದಲ್ಲಿ ಭಗವಂತನ ರೂಪದ ರಕ್ಷಣೆಯನ್ನು ಪ್ರಾರ್ಥನೆ ಮಾಡುವಂತಹದ್ದು. ಶರೀರದ ಬೇರೆ ಬೇರೆ ಭಾಗದಲ್ಲಿ ಭಗವಂತನ ರೂಪಗಳನ್ನು ನಿಲ್ಲಿಸಿ ರಕ್ಷಣೆಯನ್ನು ಪ್ರಾರ್ಥನೆ ಮಾಡತಕ್ಕಂತಹ ಕವಚ ಸ್ತೋತ್ರ ಮನುಷ್ಯನಿಗೆ ಶಿವದಂ, ಮಂಗಳವನ್ನು ಕೊಡತಕ್ಕಂತಹ ಅನೇಕ ಸ್ತೋತ್ರಗಳು ಶ್ರೀಮದ್ ಭಾಗವತದಲ್ಲಿ ಬರ್ತದೆ ಅನ್ನುವ ಅನುಸಂಧಾನದ ಜೊತೆಗೆ ಇವತ್ತಿನ ಅಂದ್ರೆ 4ನೇ ದಿವಸ ಅಲ್ವಾ, ಈ ಸಪ್ತಾಹ ಪ್ರವಚನದ 4ನೇ ದಿವಸದ ಅನುಸಂಧಾನವನ್ನು ಭಗವಂತ ಶ್ರೀಕೃಷ್ಣನಲ್ಲಿ ಸಮರ್ಪಣೆ